केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म ಅಥಯ ಆತ್ಮೇತಿ ಅಥಯ ಆತ್ಮೇತಿ. ಇನ್ನು ಅಥಯ ಆತ್ಮ ಶುರು ಆಗುತ್ತಲ್ಲ, ಅದು ಈ 8ನೇ ಅಧ್ಯಾಯದ 4ನೇ ಖಂಡ. ಅದರ ಸಂಬಂಧ ಏನು, ಅದರ ವಿಷಯ ಏನಪ್ಪಾ ಅಂದ್ರೆ, ಉಕ್ತಲಕ್ಷಣ ಯಹ ಸಂಪ್ರಸಾದ ಉಕ್ತಲಕ್ಷಣಃ ಯಃ ಸಂಪ್ರಸಾದಃ ತಸ್ಯ ಸ್ವರೂಪಂ ತಸ್ಯ ಸ್ವರೂಪಂ ವಕ್ಷ್ಯಮಾಣೈಃ ಉಕ್ತೈಃ ಅನುಕ್ತೈಶ್ಚ ಗುಣೈಃ ವಕ್ಷ್ಯಮಾಣೈಃ ಉಕ್ತೈಃ ಅನುಕ್ತೈಶ್ಚ ಗುಣೈಃ ಪುನಸ್ತೂಯತೆ ಪುನಸ್ತೂಯತೆ ಬ್ರಹ್ಮಚರ್ಯ ಸಾಧನ ಸಂಬಂಧಾರ್ಥಂ ಬ್ರಹ್ಮಚರ್ಯ ಸಾಧನ ಸಂಬಂಧಾರ್ಥಂ. ಅಥಯ ಆತ್ಮ ಸಸೇತು ವಿಸತಿ ಖಂಡಿಕೆ ಯಾತಕ್ಕೆ ಬಂದಿದೆ ಅಂದ್ರೆ, ಯಾವ ಸಂಪ್ರಸಾದನ ಸ್ವರೂಪವನ್ನ ಮುಂದೆ ಹೇಳಕ್ ಹೊರಟಿದೀವೋ, ಇಂದು ಕೂಡ ಹೇಳಿದೀವೋ, ಆತ್ಮ ಪಾಪ ಹೇಳಿದ್ವಿ, ಇಂದು ಕೂಡ ಗುಣವನ್ನು ಹೇಳ್ತೀವಿ. ಈ ಉಕ್ತೈ ಅನುಕ್ತೈಶ್ಚ ಗುಣೈ, ಉಕ್ತೈ ಗುಣೈ ಈ ಶಬ್ದ ಹೇಳಿದ್ದಾದ ಅನೇಕ ಗುಣಗಳಿಂದಲೂ ಮತ್ತು ಇನ್ನೂ ಮುಂದೆ ಹೇಳುವಂತಹ ಹೇಳದೇ ಇದ್ದದ್ದಾದ ಗುಣಗಳಿಂದಲೂ ಮತ್ತೆ ಆ ಆತ್ಮನನ್ನ ಹೊಗಳಲಾಗತ್ತೆ, ಸ್ತೂಯತೆ ಪ್ರಶಂಸೆ ಮಾಡಲಾಗತ್ತೆ. ಯಾತಕ್ಕೆ ಅಂದ್ರೆ, ನೀ ಅದಕ್ಕಾಗಿ ಬ್ರಹ್ಮಚರ್ಯವನ್ನು ಮಾಡಬೇಕು ಅನ್ನೋದನ್ನು ಒಂದು ಲಿಂಕ್ ತೋರಿಸ್ಬೇಕು, ಸಂಬಂಧ. ಇಂಥ ಒಂದು ಆತ್ಮನ ಉಪಾಸನೆ ಮಾಡಬೇಕಾದ್ರೆ ಸುಮ್ಮನೆ ಹೆಂಗಾಯ್ತು ಹಂಗಿದ್ಕೊಂಡು ಉಪಾಸನೆ ಮಾಡಬಾರ್ದು. ಈಗ ಒಂದು ಗೋಕುಲಾಷ್ಟಮಿ ವ್ರತ, ಶಿವರಾತ್ರಿ ವ್ರತ, ಗಣಪತಿ ವ್ರತ ಅಂದ್ರೆ ಅದಕ್ಕೊಂದು ನಿಯಮ ಇದೆ. ಆ ನಿಯಮ ಪಾಲಿಸ್ಕೊಂಡು ವ್ರತ ಮಾಡಬೇಕು. ಬೆಳಗ್ಗೆ ಎದ್ದು ಕೂಡಲೇ ಚೀಟಿ ತಿನ್ಕೊಂಡು ಹಿಂದಿನ ಊಟ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ಹೆಂಗೋ ಮಾಡ್ತೀನಿ ಅಂದ್ರೆ ಯಾರು ಕೇಳ್ತಾವಲ್ಲ. ಹಾಗೆ ಈ ಅರ್ಧಾಕಾಶ ಹರಾಕಾಶದ ಉಪಾಸನೆ ಮಾಡಬೇಕು ಅಂತಂದ್ರೆ, ಉಪಾಸನೆ ಮಾಡುವ ಆ ಉಪಾಸನೆ ವೀರ್ಯವತ್ತರವಾಗಬೇಕಾದ್ರೆ ಅದಕ್ಕೆ ಬ್ರಹ್ಮಚರ್ಯಾದಿ ಸಾಧನ ಬಹಳ ಮುಖ್ಯ. ಬಾಕಿ ಇಡೋದು ಮಾಡಿದ್ರು ಏನೋ ಆಗುತ್ತೆ, ತುಂಬ ಬಲ್ಬಲ್ಜ ಸಾಮಾನ್ಯ 1-2% ಬ್ರಹ್ಮಚರ್ಯಾದಿ ಸಾಧನ ಸಂಪನ್ನ ಮಾಡ್ಬಿಟ್ಟ ಅಂದ್ರೆ ತಗ ಮುಚ್ಚಿ ಹೋಗ್ಬಿಡ್ತಾನೆ, ಬ್ರಹ್ಮಲೋಕಕ್ಕೆ ಹೊರಬಿಡ್ತಾನೆ. ಹಾಗಾಗಿ ಯಾವ ಸಂಪ್ರಸಾದ ಅಂದ್ರೆ ಯಾರ ಜೀವನೇ, ಉಪಾಸಕನೇ, ಉಪಾಸಕ ಜೀವನ ಸಂಪ್ರಸಾದ ಕೈತಾ ಇದೆ. ಅವನ ಸ್ವರೂಪ ಅಂದೇನೋ, ಅವನು ಮುಕ್ತಿಯಲ್ಲಿ ಪಡೆದುಕೊಳ್ಬೇಕಾದ್ರೆ ಸ್ವರೂಪ. ಮುಕ್ತನಾದಾಗ ಬ್ರಹ್ಮಲೋಕಕ್ಕೆ ಹೋದಾಗ ಯಾವ ರೂಪಗಳಿಂದ ತಯಾರಾದವನಾಗ್ತಾನೋ ಅದು ಅವನ ಸ್ವರೂಪ. ಅದನ್ನ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ಇನ್ನು ಕೆಲವು ಹೇಳಿದ್ದಾರೆ. ಮತ್ತೆ ಅದೇ ಸ್ವರೂಪವನ್ನೇ ಗುಣಗಳಿಂದ ಮತ್ತೆ ಹೊಗಳ್ತಾನೆ ಬ್ರಹ್ಮಚರ್ಯ ಸಾಧನ ಸಂಬಂಧಕ್ಕಾಗಿ. ಅಥ ಏಷೋ ಯಥೋಕ್ತ ಲಕ್ಷಣ ಆತ್ಮ ಸಹ ಸೇತುರಿವ ಸೇತು. ಅಥಯ ಏಷಃ ಯಥೋಕ್ತಲಕ್ಷಣಃ ಏಷ ಅಷ್ಟೇ, ಏಷ ಯಥೋಕ್ತಲಕ್ಷಣಃ ಆತ್ಮ ಸ ಸೇತುರಿವ ಸೇತುಃ. ಯಾವ ಈತನು ಏಷ ಏತ ಶಬ್ದ ಸನ್ನಿಹಿತ ತರನಾಗಿರ್ತಕ್ಕಂಥದ್ದನ್ನು ಅಭಿನಯ ಮಾಡ್ತಾರೆ. ಇಲ್ಲಿದಾನಲ್ಲಪ್ಪ ನಿಮ್ಮ ಹೃದಯ ಗುಹೆಯಲ್ಲಿ ಹೊಕ್ಕೊಂಡಿದ್ದಾನಲ್ಲ, ಅಲ್ಲೇ ನೋಡುವನಾಗಿ ಕೇಳುವನಾಗಿ ಯೋಚನೆ ಮಾಡುವಾಗಿ ತಿಳ್ಕೊಳ್ಳೋನಾಗಿ ತೋರು ಬರ್ತಾ ಇದ್ದಾನಲ್ಲ, ಆ ಚೈತನ್ಯ ರೂಪನಾದ ಆ ಸಂಪ್ರಸಾದ ಶಬ್ದೋಪದಿತನಾದ ಆತ್ಮನು ಅವನು ಸಾಮಾನ್ಯ ಅಲ್ಲ. ಆತ್ಮ ಅವನು ಸೇತು, ವಿಶ್ವಕ್ಕೆ ಸೇತು. ಸೇತು ಹೇಗೆ ನೀರಿನ ಸಂತಾನವನ್ನ ಹಿಡಿದಿಟ್ಕೊಂಡಿರುತ್ತೋ, ದೊಡ್ಡ ಡ್ಯಾಮು ಏನು ಲಕ್ಷಗಟ್ಲೆ ಕ್ಯೂಸಿಕ್ಕು ಅದರಲ್ಲಿ ಇದಿರುತ್ತೆ, ನಿರ್ಧಾರ ಇರುತ್ತೆ. ಕ್ಯೂಸಿಕ್ ಗಟ್ಲೆ ಏನು ಕಿಲೋಮೀಟರ್ ಗಟ್ಟಲೆ ಉದ್ದಾಗಲೇ ಇರುತ್ತೆ ಗೊತ್ತಾ. ಈ ತುಂಗಭದ್ರಾ ಡ್ಯಾಮ್ ಹೋಗಿ ನೋಡು, ಇದರಲ್ಲಿ ಎಲ್ಲೇ ಹೊಸಪೇಟೆ ಏನು ಡ್ಯಾಮ್ ಅದು, ಬಾ ಸಮುದ್ರ ಇದ್ದಂಗೆ ಕಾಣ್ತದೆ. ಅದು ತುಂಬಿ ನೋಡಿದ್ರೆ ಆ ಕಡೆ ದಡವೇ ಕಾಣುವ ಸಮುದ್ರ ಇದ್ದಂಗೆ ಕಾಣುತ್ತೆ. ಅಷ್ಟನ್ನು ಆ ಸೇತು ಹಿಡ್ಕೊಂಡಿರುತ್ತೆ. ಯಾತಕ್ಕೆ? ಕ್ಷೇತ್ರದ ಸಸ್ಯವನ್ನ ಕಾಪಾಡೋದಕ್ಕಾಗಿ. ಕ್ಷೇತ್ರದ ಜಮೀನುಗಳೆಲ್ಲ ಪೈರಿರುತ್ತೆ, ಅದನ್ನೆಲ್ಲ ಕಾಲಕ್ಕೆ ನೀರು ಕೊಟ್ಟು ಕಾಪಾಡ್ಬೇಕಲ್ಲ. ಈ ಇದಿಲ್ಲ, ಡ್ಯಾಮ್ ಇಲ್ಲ ಅಂದ್ರೆ, ನೀರಿಲ್ಲ ಅಂದ್ಬಿಟ್ರೆ ಎಲ್ಲ ಬತ್ತೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಕರೆಕ್ಟಾಗಿ ವಾರಕ್ಕೆ 15 ದಿವಸಕ್ಕೆ ತಿಂಗಳಿಗೊಮ್ಮೆ ಬಿಟ್ಕೊಂಡು ಆಯಾ ಊರಿಗೆ ಕೆರೆ ಭರ್ತಿ ಮಾಡ್ಕೊಂಡ್ಬಿಡ್ತಾರೆ.
ಮುಂಚೆ ಅದರಲ್ಲೂ ಹೊಕ್ಕೆ ಇರುತ್ತೆ, ಆಮೇಲೆ ಕೆರೆಗಳು ಭರ್ತಿ ಮಾಡ್ಕೊಳ್ತಾರೆ. ಕೆರೆ ಭರ್ತಿ ಮಾಡ್ಕೊಂಡ್ಬಿಟ್ರೆ ಸಾಮಾನ್ಯವಾಗಿ ಒಂದು ತಿಂಗಳು ಯೋಚನೆ ಇಲ್ಲ ಅವರಿಗೆಲ್ಲ, ಮತ್ತೆ ಇನ್ನೊಂದ್ಸಲ ಬಿಡ್ತಾರೆ. ಸಾಮಾನ್ಯವಾಗಿ ಈ ಸೆಪ್ಟೆಂಬರ್ ಅಕ್ಟೋಬರ್ ಮಳೆ ಬರ್ತಾನೆ ಇರುತ್ತೆ. ನಂತರ ಧಾನ ಮಾಡ್ಕೊಂಡು 4 ತಿಂಗಳಿಗೆ, ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಬೇಕು ಅಷ್ಟು. ಹೀಗೆ ಈ ಮೇಲೆ ಹೇಳಿದ ಲಕ್ಷಣವುಳ್ಳವನಾದಂತಹ ಈ ಸಂಪ್ರಸಾದ ಶಬ್ದೋಚಿತನಾದ ಆತ್ಮನು ಸೇತುವಂತೆ ಇದ್ದಾನೆ ಎಂದು ಬರೀತಾರೆ. ವಿಧೃತಿ ವಿಧರಣ, ವಿಧೃತಿ ವಿಧರಣ, ವಿಧೃತಿ ಇದೆ ವಿಧಾನ ಮಾಡುವಿಕೆ ಅಲ್ಲ, ವಿಧಾನ ಮಾಡುವವನು. ಕರ್ತರ್ಥದಲ್ಲಿ ಬಂದಂತ ಕ್ತಿಚ್, ಕರ್ತರಿ ಕ್ತಿಚ ಸ್ಮರಣ ಅಂತಂತಾರೆ. ಧಾರಣೆ ಮಾಡುವಿಕೆ ಭಾವಾರ್ಥ ಅಲ್ಲ, ಧಾರಣೆ ಮಾಡುವವನು ಕರ್ತರ್ಥ, ಧಾರಣೆ ಮಾಡ್ಕೊಂಡಿದ್ದಾರೆ ಅಂತ. ಅನೇನ ಹಿ ಸರ್ವಂ ಜಗತ್ ವರ್ಣಾಶ್ರಮಾದಿ ಕ್ರಿಯಾಕಾರಕ ಫಲಾದಿ ಭೇದ ನಿಯಮೈ. ಅನೇನ ಹಿ ಸರ್ವಂ ಜಗತ್ ವರ್ಣಾಶ್ರಮಾದಿ ಕ್ರಿಯಾಕಾರಕ ಫಲಾದಿ ಭೇದ ನಿಯಮೈ. ಕರ್ತು ಅನುರೂಪಂ ವಿದಧತಾ ವಿಧೃತಂ. ಕರ್ತು ಅನುರೂಪಂ ವಿದಧತಾ ವಿಧೃತಂ. ಅನೇನ ಹಿ ಸರ್ವಂ ಜಗತ್ ವಿಧೃತಂ ತನ್ಮಯ. ನಿಮ್ದಲೇ ಅಲ್ಲೇ ಜಗತ್ತೆಲ್ಲವೂ ಧಾರಣೆ ಮಾಡಲ್ಪಟ್ಟಿದೆ. ಯಾವ ರೀತಿ? ವರ್ಣಾಶ್ರಮವೇ ಮುಂತಾದ ಕ್ರಿಯಾಕಾರಕ ಫಲ ಭೇದದ ನಿಯಮಗಳಿಂದ ಆಯಾ ಕರ್ತೃವಿಗೆ ಮಾಡಿದ ಕರ್ಮಕ್ಕೆ ಅನುಗುಣವಾಗಿರತಕ್ಕಂಥ ಫಲವನ್ನುಂಟು ಮಾಡುವುದರ ಮೂಲಕವಾಗಿ ಯಾರ್ಯಾರು ಏನೇನು ಮಾಡಿದಾರೋ ಅವ್ರಿಗೆ ಅದೇ ಫಲ. ಯಾರಿಗೂ ಒಂದು ಚೂರು ಜಾಸ್ತಿ ಇಲ್ಲ, ಚೂರು ಕಮ್ಮಿ ಇಲ್ಲ. ಇಂದ್ರ ಆಗಿರಲಿ, ದೇವಲೋಕದವರಾಗಿರಲಿ, ಮನುಷ್ಯರಾಗಿರಲಿ, ಪ್ರಾಣಿ ಆಗಿರಲಿ, ಯಾರ್ಯಾರು ಏನೇನು ಕರ್ಮ ಮಾಡಿದಾರೋ ಆಯಾ ಕರ್ಮಕ್ಕೆ ತಕ್ಕಾಗಿ ಫಲ ಕೊಟ್ಕೊಂಡು ಹೋಗೋದೇ ಅವ್ನ ಡ್ಯೂಟಿ. ಕೊಡೋದು ಏನೋ ಯಜಮಾನ ಆಳು ಕೊಡೋ ಹಾಗೆ ಕೈ ಎತ್ಕೊಳ್ಳಲ್ಲ, ಅವನೇ ಆಯಾ ರೂಪ ತೊರ್ಕೊಳ್ತಾ ಹೋಗ್ತಾನೆ. ಅವರ ಪುಣ್ಯಕ್ಕೆ ತಕ್ಕಾಗಿ ಪಾಪಕ್ಕೆ ತಕ್ಕಾಗಿಯೂ ಆ ಫಲ ರೂಪಕ್ಕೆ ತೊರ್ಕೊಳ್ತಾ ಹೋಗೋದೇ ಅವ್ನು ಕೊಡೋದು. ಕನಸು ಕೊಟ್ಟ ಅಂದ್ರೆ ಏನೋ, ಕನಸಾಗಿ ತೋರ್ದ ಅಂತ. ಎಚ್ಚರ ಕೊಟ್ಟ ಅಂದ್ರೆ ಏನೋ, ಎಚ್ಚರವಾಗಿ ತೋರ್ದ ಅಂತ. ಅದನ್ನೇ ಅವನು ಕೊಟ್ಟ ಅಂತ ನಾವು ಈ ಕಡೆ ಹೇಳಿದ್ವಿ. ಇವಾಗ ಯಾವಾಗ ಕೊಡೋದು ತಗೊಳ್ಳೋದು ಅಂತ ಆ ಕ್ರಿಯೆ ಇಲ್ಲವೇ ಇಲ್ಲ ಅವರಲ್ಲಿ. ಅವನು ಇದ್ದಾಗಿರ್ತಾನೆ. ಇದ್ದಾಗಿದ್ರು ಕೂಡ ನಮ್ಮಗಳ ಅಜ್ಞಾನ ಕಾಮಕರ್ಮದಿಂದ ಈ ರೀತಿ ಏನು ತೋರ್ಕೊಳ್ತಾನೆ, ತೋರ್ಕೊಳ್ಳೋದು ಅವನೇ, ಆದ್ರಿಂದ ಅವನೇ ಕೊಡ್ತಾನೆ ಅಂತ. ವರ್ಣ ಆಶ್ರಮ ಆದಿ ಹಾಕ್ಬಿಟ್ರು. ವರ್ಣಾಶ್ರಮ ಇನ್ನಿಂತ ಆದೆ. ಲಿಂಗ ಯಾರಿಗೂ, ಸ್ತ್ರೀಯರಿಗೆ, ವರ್ಣಾಶ್ರಮ ಅತೀತರಿಗೆ ಏನೇನು ಕ್ರಿಯಾಕಾರಕ ಮಾಡಿರ್ತಾರೋ ಆ ಫಲಭೇದ ನಿಯಮಗಳಿಂದ ಆ ಕರ್ತವ್ಯ ಅನುಗುಣವಾಗಿ ಮಾಡ್ಕೊಂಡು ಹೋಗ್ತಾನೆ. ಧ್ರಿಯಮಾಣಂ ಹಿ ಈಶ್ವರೇಣ ಇದಂ ವಿಶ್ವಂ. ಅಧ್ರಿಯಮಾಣಂ ಹಿ ಈಶ್ವರೇಣ ಇದಂ ವಿಶ್ವಂ. ನಶ್ಯೇದ್ಯತಃ ನಶ್ಯೇದ್ಯತಃ ಸಸೇತು ವಿಧೃತಿ. ತಸ್ಮಾತ್ ಸಹ ಸೇತುರ್ವಿಧೃತಿ. ಅವನ ಈಶ್ವರನಾದ ಪರಮಾತ್ಮನಿಂದ ಧಾರಣೆ ಮಾಡಲ್ಪಡದೆ ಹೋದರೆ ಈ ವಿಶ್ವವು ನಾಶವಾದೀತೋ. ಅವನೇನು ಹೇಗೆ ದಾರ ತೆಗೆದು ಬಿಟ್ರೆ ಸಾವಿರದ ಮಣಿಯೆಲ್ಲ ಉದುರೋಗ್ಬಿಡುತ್ತೋ, ಪರಮಾತ್ಮ ಡಿಸ್ಕಂಟ್ ಆದ ಅಂದ್ರೆ ವಿಶ್ವ ಮುಳುಗೋಗ್ಬಿಡುತ್ತೆ. ವಿಶ್ವ ನಿಂತಿರೋದು ಅವನ ಅರಿವಿನಿಂದ, ಅರಿವೇ ಹರ್ಕೊಂಡಿರೋದು, ಅರಿವಲ್ಲೇ ಇರೋದು, ಅರಿವೇ ತೋರ್ತಾ ಇರೋದು. ಪರಮೇಶ್ವರಿ ಏನಾದರೂ ಧಾರಣೆ ಮಾಡಲ್ಪಡದೆ ಪರಮೇಶ್ವರದಿಂದ ಧಾರಣೆ ಮಾಡಲ್ಪಡದೆ ಹೋದರೆ ಈ ವಿಶ್ವವು ನಾಶವಾದದ್ದಾಗಿ ಆದಾವು ಇಚ್ಛತಃ ಎಂಬೀ ಕಾರಣದಿಂದ ಅವನ ಅವನು ಸೇತು ಅಂತಿದ್ದಾನೆ. ವಿಧೃತಿ ಎಲ್ಲವೂ ಧಾರಣೆ ಮಾಡ್ಕೊಂಡಿದ್ದಾನೆ. ಧರಣ ಕಿಮರ್ಥಂ ಸ ಸೇತುರಿತಿ ಆಹಾ. ಕಿಮರ್ಥಂ ಸಹ ಸೇತುರಿತಿ ಆಹಾ. ಅವನು ಸೇತುವಾಗಿ ಹೊತ್ಕೊಂಡಿದ್ದಾನೆ. ಅವನು ಏನ್ ಲಾಭ, ಹೊತ್ಕೊಂಡಿದ್ದನ್ನು ಏನ್ ಪ್ರಯೋಜನ ಅಂತ ಹೇಳಿದ್ರೆ, ಯೇಷಾಂ ಭೂರಾದೀನಾಂ ಲೋಕಾನಾಂ ಕರ್ತೃಕರ್ಮ ಫಲಾಶ್ರಯಾಣಾಂ ಅಸಂಭೇದಾಯ ಅವಿದಾರಣಾಯ. ಯೇಷಾಂ ಭೂರಾದೀನಾಂ ಲೋಕಾನಾಂ ಕರ್ತೃಕರ್ಮ ಫಲ ಅಸಂಭೇದಾಯ ವಿದಾಕರಣಾಯ. ಯೇಷಾಂ ಲೋಕಾನಾಂ, ಈ ಲೋಕಗಳು ಒಂದು ಯಾವ ಲೋಕಗಳು? ಭೂಮಿ, ಭೂರಾದಿ, ಭುವಃ ಸುವಃ ಮಹಾ ಜನ ತಪ ಸಪ್ತ ಅಂತೇಳಿ ಇವೇನು ಲೋಕಗಳಿದೆ ಅಂತ ಶಾಸ್ತ್ರದಿಂದ ಪ್ರಸಿದ್ಧವಾಗಿದೆ. ಈ ಎಲ್ಲಾ ಲೋಕಗಳಲ್ಲಿರ್ತಕ್ಕಂತಹ ಕರ್ತಗಳು, ಎಲ್ಲ ಲೋಕಗಳು ಕರ್ತ ಜೀವಿದ್ದಾರೆ. ಅವರ ಕರ್ಮ, ಅವ್ರಿಗೆ ಬೇಕಾದ ಫಲ, ಅದಕ್ಕೆ ಆಶ್ರಯವಾಗಿರ್ತಕ್ಕಂಥ ಲೋಕಗಳದು. ನಾವು ಏನೇ ಪುಣ್ಯ ಪಾಪ ಮಾಡಿದ್ರು ಅದನ್ನು ಲೋಕದಲ್ಲೇ ಅನುಭವಿಸ್ಬೇಕೆ ಹೊರತು ಪರಮಾತ್ಮ ಸ್ವರೂಪದಲ್ಲಿ ಅನುಭವಿಸೋಕ್ಕಾಗಲ್ಲ. ಶರೀರಾದಿಯಿಂದ ತೆಗೆದುಕೊಂಡು ಒಂದು ಭೂರಾದಿ ಲೋಕದಲ್ಲಿ ಇದ್ಕೊಂಡೇ ಆ ಕರ್ಮಫಲವನ್ನು ಅನುಭವಿಸ್ಬೇಕೇ ಹೊರತು ಇದು ಸುಮ್ಮನೆ ಹಂಗೆ ಸಾಕ್ಷಿ ಸ್ವರೂಪದಿಂದ ಅನುಭವಿಸೋಕ್ಕಾಗತ್ತೇನೋ? ಹಾಗೆ ಅನುಭವಿಸೋಕ್ಕಾಗಲ್ಲ.
ಹಾಗಾಗಿ ಲೋಕಗಳ ಕರ್ತೃ ಕರ್ಮ ಫಲಗಳಿಗೆ ಆಶ್ರಯವಾಗಿರೋ ಲೋಕಗಳ ಒಡೆದು ಹೋಗದೇ ಇರೋದಕ್ಕಾಗಿಂದ ವಿಧಾನ ಸೀಳು ಹೋಗದೇ ಇರೋದಕ್ಕಾಗಿ ಬಿಟ್ಟು ಹೋಗದೇ ಇರೋದಕ್ಕಾಗಿ ಅವನು ಸೇತುವಾಗಿದ್ದಾನೆ. ಅಡಿರೋ ನಾನೇ ವಿಶ್ವಾತ್ಮನಾಗಿ ಜಗದಾತ್ಮನಾಗಿ ನಿಂತು ನಿಮ್ಮಗಳ ಕರ್ಮ ಫಲವನ್ನು ನಿಮಗೆ ಅನುಭವಿಸುವಂತೆ ಮಾಡ್ತೀನಿ. ಕರ್ಮಫಲ ಎರಡೂ ಕರ್ಮವೇ, ಪಾಪಕರ್ಮವೂ ಕರ್ಮವೇ, ಪುಣ್ಯಕರ್ಮವೂ ಕರ್ಮವೇ. ಆ ಪುಣ್ಯ ಪಾಪ ಕರ್ಮ ಎರಡನ್ನೂ ಅನುಭವಿಸೋದಕ್ಕೂ ಲೋಕ ಆಗಬೇಕು. ಭೂಮಿ ಇಳಿದೇ ಹೋದ್ರೆ, ಭೂಲೋಕ ಇಳಿದೇ ಹೋದ್ರೆ ಪಾಪಿಗಳು ಪಾಪಕರ್ಮ ಇಲ್ಲಿ ಅನುಭವಿಸೋಕೆ ಆಗೋದೇ ಇಲ್ಲ. ಅವ್ರ ಕರ್ಮ ಮುಗಿದೋಗೋದೇ ಇಲ್ಲ. ಅದನ್ನು ವರಾದು ಪರಮಾತ್ಮನು ಪಾಪಕರ್ಮಕ್ಕೆ ತಕ್ಕಂತ ಪಾಪ ಫಲ ಕೊಟ್ಟು ಪಾಪಕರ್ಮವನ್ನು ಸವಿಸ್ತಾನಲ್ಲ, ಮುಗಿಸ್ತಾನಲ್ಲ. ಅದನ್ನು ಡಿವೈನ್ ಗಿಫ್ಟ್, ಅದು ದೇವದತ್ತ ವರ. ಇದೊಂದು ಹಂಗೆ ಇರುತ್ತೆ. ಪಾಪ ಹೋಗೋದೇ ಇಲ್ಲ. ಪಾಪ ಎಲ್ಲ ಮುಗಿಬೇಕಾದ್ರೆ ಫಲ ಅನುಭವಿಸಿ ಪಾಪ ಮುಗಿಸೋದು. ಅದು ಹಾಗೆ ಬರೀ ಅನುಭವಿಸ್ತಾ ಮುಗಿಸೋಕ್ಕಾಗಲ್ಲ. ಪಾಪ ಕಮ್ಮಿ ಆಗುತ್ತಲೇ ಪುಣ್ಯ ಜಾಸ್ತಿ ಆಗುತ್ತಲೇ ಅಧ್ಯಾತ್ಮ ಮಾರ್ಗಕ್ಕೆ ಬಂದು ತತ್ವಜ್ಞಾನ ಮಾಡ್ಕೊಂಡು ಎರಡನ್ನೂ ಮೀರಬೇಕು. ಅವಾಗ ಪೂರ್ತಿ ದಾಟ ಹೋಗ್ತಾರೆ. ವಿನಾಶಾಯ ಇತ್ಯೇತತೆ, ಅವಿನಾಶಾಯ ಇತ್ಯೇತತ್. ನಾಶವಾಗದೇ ಇರೋದಕ್ಕೋಸ್ಕರವಾಗಿ ಅವನು ಸೇತುವಾಗಿದ್ದಾನೆ. ಕಿಂ ವಿಶಿಷ್ಟಶ್ಚಾಸು ಸೇತುರಿತಿ. ಕಿಂ ವಿಶಿಷ್ಟಶ್ಚಾಸೌ ಸೇತುರಿತಿ. ಆಹಾ ಆಹಾ. ನೈತಂ ಸೇತುಂ ಆತ್ಮಾನಂ ಅಹೋರಾತ್ರೇ. ನೈತಂ ಸೇತುಂ ಆತ್ಮಾನಂ ಅಹೋರಾತ್ರೇ. ಸರ್ವಸ್ಯ ಜನಿಮತಃ ಪರಿಚ್ಛೇದಕೆ. ಸರ್ವಸ್ಯ ಜನ್ಮತಃ ಪರಿಚ್ಛೇದಕೆ. ಈ ನೈತಂ ತರತಃ. ಸತಿ ನೈತಂತರತಃ. ಅಂಥ ಸೇತುಗಳಪ್ಪ ಈ ಪರಮಾತ್ಮ ಅಂತ ಕೇಳಿದ್ರೆ, ಈ ಆತ್ಮನೆಂಬ ಸೇತುವನ್ನ, ಆತ್ಮಾನಂ ಸೇತು ಒಂದು ಆತ್ಮನೇ ಸೇತು, ಆತ್ಮನೆಂಬ ಸೇತುವನ್ನ ಎಲ್ಲರ ಹೊಟ್ಟಿಗೂ ಕಾರಣವಾಗಿರ್ತಕ್ಕಂತಹ ಎಲ್ಲವನ್ನೂ ಪರಿಚ್ಛೇದಗೊಳಿಸುವಂತಹ ಅಹೋರಾತ್ರ ಇದೆಯಲ್ಲ ಒಂದು ಕಾಲ, ಅದು ಇವನು ಮುಟ್ಟೋದೇ ಇಲ್ಲ. ಅಹೋರಾತ್ರಿಯಿಂದಲೇ ಎಲ್ಲರೂ ಹುಟ್ಟೋದು. ಅಹೋರಾತ್ರ ಭ್ರಾಂತರವೇ ಪ್ರಜಾಯಿಂದ ಆವರಣ ದೇವಸ್ವೇನ ಭಾಗದೆ ಏನೋ ಪ್ರಜಾವತಿ. ಹಾಸಿಗೆ ಹೊರಡ ಹಾಸಿಗೆ ಮಿತ್ರನಲ್ಲೇ ಉಂಟಾಗ್ತಾರೆ. ಅಹೋರಾತ್ರಿಗೆ ಪ್ರತಿ ಉಂಟಾಗ್ತಾರೆ. ಅಹೋರಾತ್ರಿಯು ಹುಟ್ಟುವಂತಹ ಎಲ್ಲ ಜೀವಗಳಿಗೂ ಪರಿಚ್ಛೇದ ಉಂಟು ಮಾಡ್ತಾರೆ. ಜನಿಮತಃ ಪರಿಚ್ಛೇದಕ್ಕೆ. ಜನಿಮತಃ ಜೀವಸ್ಯ ಅಂತ ಜನಿಮಾನ್ ಹುಟ್ಟನ್ನುಳ್ಳಂತಹ ಜೀವರಿಗೆ ಅಹೋರಾತ್ರ ಪರಿಚ್ಛೇದ. ನಿಮ್ಮ ಡೇಟ್ ಆಫ್ ಬರ್ತ್ ಏನಪ್ಪ ಅದೇ ಲಿಮಿಟ್ಟು, ಅದಕ್ಕೆ ಹಿಂದೂ ಇಲ್ಲ. ಅದು ಅವತ್ತೆಲ್ಲ ಪೂರ್ತಿ ಇಲ್ಲ. ಅವತ್ತೆಲ್ಲೂ ಯಾವುದೋ ಒಂದು ಟೈಮಲ್ಲಿ ಸಂಜೆ 5:30 ಗಂಟೆಗೆ 24ನೇ ತಾರೀಕು ಫೆಬ್ರವರಿ 2020 ಸಂಜೆ 5:30ಗೆ ಅವರು 5:30 4 7 ಅಲ್ಲ, ಆ ಟೈಮ್ ಹುಟ್ಟುಳ್ಳ ಎಲ್ಲ ಪ್ರಾಣಿಗಳಿಗೂ ಪರಿಚ್ಛೇದ ಉಂಟು ಮಾಡುತ್ತೆ ಅಹೋರಾತ್ರಿಗಳು. ಅಂಥ ಅಹೋರಾತ್ರಿಗಳು ಇವನನ್ನು ಮುಟ್ಟಲ್ಲ. ಈ ಪುಣ್ಯಾತ್ಮನನ್ನ ಅಹೋರಾತ್ರಿಗಳು ಏನು ಮಾಡೋಕ್ಕಾಗಲ್ಲ. ಯಥಾ ಅಗ್ನಿ ಸಂಸಾರಿಣಃ ಕಾಲೇನ ಅಹೋರಾತ್ರಾದಿ ಲಕ್ಷಣೆ ಪರಿಚ್ಛೇದ್ಯಾಃ. ಯಥಾ ಅನ್ಯೇ ಸಂಸಾರಿಣಃ ಕಾಲೇನ ಅಹೋರಾತ್ರಾದಿ ಲಕ್ಷಣೇನ ಪರಿಚ್ಛೇದ್ಯಾಃ. ನ ತಥಾ ಅಯಂ ಕಾಲ ಪರಿಚ್ಛೇದ್ಯಃ ಇತ್ಯಭಿಪ್ರಾಯಃ. ನ ತಥಾ ಅಯಂ ಕಾಲ ಪರಿಚ್ಛೇದ್ಯಃ ಇತ್ಯಭಿಪ್ರಾಯಃ. ಹೇಗೆ ಬೇರೆ ಸಂಸಾರಿಗಳು ಕಾಲದಿಂದ ತುಂಡಾಗಿದ್ದಾರೋ, ಎಂಥ ಕಾಲದಿಂದ ಅಹೋರಾತ್ರಾದಿ ಲಕ್ಷಣೇನ, ಲಕ್ಷಣ ಅನ್ನೋ ದೃಷ್ಟಿ ಆ ಪ್ರಕಾರ ಹಗಲು ರಾತ್ರಿ ಅನ್ನೋ ರೂಪದ್ದಾಗಿರುವಂತಹ ಕಾಲದಿಂದ ಬೇರೆ ಸಂಸಾರಿಗಳೆಲ್ಲ ಹೇಗೆ ತುಂಡಾಗಿದ್ದಾರೋ, ಪರಿಚ್ಛಿನ್ನರಾಗಿದ್ದಾರೋ, ಕೃಪ್ತರಾಗಿದ್ದಾರೋ, ಅದಕ್ಕೆ ಸೀಮಿತರಾಗಿದ್ದಾರೋ, ಆ ರೀತಿ ಈ ಪರಮಾತ್ಮ ಅಹೋರಾತ್ರಿಗಳನ್ನ ತುಂಡಾಗಿಲ್ಲ, ಪರಿಚ್ಛಿನ್ನಾಗಿಲ್ಲ, ಅದೆಲ್ಲ ಒಳಪಟ್ಟಿಲ್ಲ, ಅತೀತನೇ, ಮೀರಿದವನೇ ಆಗಿದ್ದಾನೆ. ಯಸ್ಮಾದರ್ವಾಕ್ ಸಂವತ್ಸರೋ ಅಹೋ ವಿಪರಿವರ್ತತೆ. ಯಸ್ಮಾದರ್ವಾಕ್ ಸಂವತ್ಸರೋ ಅಹೋಭಿಃ ಪರಿವರ್ತತೆ. ಶ್ರುತ್ಯಂತರಾತ್. ಕೃಷಿ ಬಾಯ್ಬಿಟ್ಟು ಹೇಳ್ತಾ ಇದೆ, ಯಾವ ಪರಮಾತ್ಮದಿಂದ ಕೆಳಗಡೆಯಲ್ಲಿಯೇ ಅಂದ್ರೆ ಅವಿದ್ಯಾ ಕ್ಷೇತ್ರದಲ್ಲಿ, ವ್ಯವಹಾರ ಕ್ಷೇತ್ರದಲ್ಲಿ, ಪ್ರಪಂಚದೊಳಗೇನೆಯೇ ಈ ಸಂವತ್ಸರವು ಅಹೋರಾತ್ರಿಗಳಿಂದ ತಿರುಗ್ತಾ ಇರ್ತಂತೆ. ಸಂವತ್ಸರ ಅಹೋರಾತ್ರಿಗಳಿಂದ ತಿರುಗ್ತಾ ಸಂವತ್ಸರ ಮುಪ್ಪಾಗ್ಬಿಡುತ್ತೆ ನೋಡಿ. ಆಗಲೇ ಜ್ಯೇಷ್ಠ ಮಾಸ ಬಂತು, ನಾಡಿದ್ದು ಹುಣ್ಣಿಮೆ 15 ಯಾವ ಸಂವತ್ಸರದ? ಲವನಾಮ ಸಂವತ್ಸರದಲ್ಲಿ ಚೈತ್ರ ವೈಶಾಖ 2 ತಿಂಗಳು ಜ್ಯೇಷ್ಠದ 2 ತಿಂಗಳು ಡಮಾರ್ಗೈ ಆಗಾಯ್ತು. ಇನ್ನು
9 ತಿಂಗಳಾಯ್ತು ಅಂದ್ರೆ ಯಾವ ಸಂವತ್ಸರ ಹೋಯ್ತು. ಸಂವತ್ಸರ ಬರೋದು ಎಲ್ಲಾ ಸಂವತ್ಸರವೂ ಹಗಲಿಂದ ಮುಪ್ಪಾಗುತ್ತಂತೆ. ಸಂವತ್ಸರ ಹಗಲಿಂದ ಮುಪ್ಪಾಗುತ್ತೋ, ಸಂವತ್ಸರದ ಜೀವನಗಳು ಮುಪ್ಪಾಗ್ತಾರೋ, ಪದಾರ್ಥ ಮುಪ್ಪಾಗುತ್ತೋ, ಎಲ್ಲ ಒಂದೇ. ಸಂವತ್ಸರ ಮುಪ್ಪಾಗುತ್ತಲೂ ಸಂವತ್ಸರವಾಗಿರ್ತಕ್ಕಂಥ ಎಲ್ಲಾ ಜೀವನಾಮೃಗಳು ಮುಪ್ಪಾಗುತ್ತೆ. ಇದು ಅಲಂಕಾರಿಕ ಹೇಳುತ್ತೆ ನೋಡಪ್ಪ, ಹಗಲು ರಾತ್ರಿಗಳಿಂದ ಸಂವತ್ಸರ ಮುಪ್ಪಾಗತ್ತೆ. ಆದ್ರೆ ಜೂನ್ 22 ಏನಪ್ಪ 2021 6 ತಿಂಗಳು ಹೋಗಾಯ್ತಲ್ಲಪ್ಪ. ಆಯ್ತು, ಇನ್ನು 6 ತಿಂಗಳು ಆಯ್ತು. 2021 ಡಮ ಮುಪ್ಪಾಯ್ತು, ಹಣ್ಣಾಯ್ತು. ಇನ್ನು ತಿರುಗಿ ಬರಲ್ಲ. 2021 22 ಹೋಗ್ಬೇಕು. ಎಲ್ಲ ಹೋಗುತ್ತೆ ಕಾಲ, ಎಲ್ಲಿಂದ ಬರುತ್ತೋ, ನಾಳೆ ಎಲ್ಲಿಂದ ಬರುತ್ತೆ, ನೆನ್ನೆ ಎಲ್ಲಿ ಹೋಗಿತ್ತು ಆನ್ಸರ್. ಕಲ್ಪಿತ ನೆನ್ನೆ ನಾಳೆ ಇವತ್ತು ಅನ್ನೋದು ಕಲ್ಪನಿತವಾಗಿದ್ದು ಕಲ್ಪನೆಯಲ್ಲಿ ಮುಳುಗೋದು ಅಷ್ಟೇ. ಆತ್ಮನಲ್ಲೇ ಕಲ್ಪಿತವಾಗಿದ್ದು ಆತ್ಮನೇ ತೋರ್ತಾರೆ, ಆತ್ಮ ಮುಳುಗುತ್ತೆ. ಎಲ್ಲಿಂದೂ ಬರಲ್ಲ, ಎಲ್ಲಿಗೂ ಹೋಗಲ್ಲ ಕಾಲ. ಪ್ರಪಂಚವೇ ಕಲ್ಪಿತವಾದಾಗ ಪ್ರಪಂಚದ ಕಾಲ ಕಲ್ಪಿತವಾಗದೇ ಇರುತ್ತಾ? ಏನಪ್ಪ ಹಿಂಗಿರ್ತೀಯ ನೀನು? ತೆಗೆದು ತಿಳ್ಕೊಬೇಕಯ್ಯ, ಹೇಗೋಬೇಡ ಕಯ್ಯ, ಗೊತ್ತಿಲ್ಲ ಅನ್ಬಾರ್ದು, ವಿಷಯ ಮಾಡಬಾರ್ದು, ಅನುಭವಿ. ಕಾಲ ಎಲ್ಲಿ ಹೋಗುತ್ತೆ? ಕಾಲ ಅಂದ್ರೆ ಕಾನ್ಸೆಪ್ಟ್ ಅದು, ಮನಸ್ಸಿನ ಒಂದು ಭಾವನೆ. ಹೊರತು ಕಾಲ ಅನ್ನೋದು ನಿನ್ನ ಮನಸ್ಸನ್ನು ಬಿಟ್ಟು ಕಾಲ ಅನ್ನೋದು ತೋರ್ಸೋಕ್ಕಾಗಲ್ಲ. ಕಾಲ, ದೇಶ, ಕ್ರಿಯೆ ಎಲ್ಲ ನಿನ್ನ ಮನಸ್ಸೇ. ಮನಸ್ಸೆಲ್ಲ ನೀವೇ, ಎಲ್ಲ ಸಾನೆ ಇರ್ಲಿ. ಅಹೋರಾತ್ರಾದಿ ರೂಪವಾಗಿರುವಂತಹ ಕಾಲದಿಂದ ಹೇಗೆ ಬೇರೆ ಸಂಸಾರಗಳು ತುಂಡಾದವರಾಗಿ ಇರುತ್ತಾರೋ ಆ ರೀತಿ ಈತನು ಕಾಲ ಪರಿಚ್ಛೇದ್ಯನಲ್ಲ. ಯಾಕಂದ್ರೆ ಶ್ರುತಿಯು ಕೂಡ ಈ ಯಾವ ಹಗಲುಗಳಿಂದ ಸಂವತ್ಸರವು ತಿರುಗ್ತಾ ಇರುತ್ತೆ ಅಂತ ಹೇಳಿದೆಯೋ ಅಂತ ಹೇಳಿ, ಸಂವತ್ಸರವು ಹಗಲಿಂದ ತಿರುಗ್ತಾ ಇರುತ್ತಂತೆ. 60 ವರ್ಷಗಳು ತಿರುಗ್ತಾ ಇರುತ್ತೆ. ಅತಃ ಏವ ಏನಂ ನ ಜರಾ ತರತಿ ನ ಪ್ರಾಪ್ನೋತಿ. ಅತಃ ಏವ ಏನನ್ನ ಜರಾ ತರತಿ ನ ಈ ಪ್ರಾಪ್ನೋತಿ. ಕಾರಣದಿಂದಲೇ ಇವನು ಯಾವಾಗ ಅಹೋರಾತ್ರಿಗೆ ಸಿಕ್ಕಾಕೊಂಡಿಲ್ಲ, ಸಂವತ್ಸರಕ್ಕೆ ಸಿಕ್ಕಾಕೊಂಡಿಲ್ಲ, ಕಾಲಕ್ಕೆ ಒಳಪಟ್ಟಿಲ್ಲ. ಆದ್ದರಿಂದಲೇ ಈತನನ್ನ ಮುಪ್ಪು ಅನ್ನೋದು ಬಂದು ಸೇರ್ಕೊಳ್ಳಲ್ಲ. ದೇಹಕ್ಕೆ ಮುಪ್ಪು ಬಂದ್ಬಿಡುತ್ತೆ. ಅಪ್ಪೋ ವಯಸ್ಸಾಗ್ತಾ ಇದೆ ಕಣ್ರಿ, ಒಂದು ಆಗ್ತಾ ಇಲ್ಲ. ಬಾಲ್ಯದಲ್ಲಿ ಹೆಂಗಿತ್ತೆ ಗೊತ್ತಾ, ಜುಂಕೆ ಮರಿಂಗೆ ಐತೆ ಗೊತ್ತಾ, ಹೆಂಗ್ ಓಡ್ತಿದ್ದೆ, ಹೆಂಗ್ ಕೆಲಸ ಮಾಡ್ತಿದ್ದೆ, ಹೆಂಗಿದ್ದೆ ಅಂತಂದ್ರೆ ಡ್ಯಾನ್ಸ್ ಮಾಡುವಾಗ ಎಷ್ಟು ಮಾಡು ಸುಸ್ತಿ ಆಗ್ತಿರ್ಲಿಲ್ಲ. ಏನ್ ಮಾಡು ಖುಷಿಯಿಂದ ಖುಷಿ ಮಾಡ್ತಿದ್ದೆ. ಈಗ ಅಯ್ಯೋ ಅರ್ಧ ಗಂಟೆ ಮಾಡಿದ್ರೆ ಆಗಲ್ಲಪ್ಪ, ವಿಷಪ್ಪ, ಸುಸ್ತು, ಕಾಲು ನೋವು ಅಂತ ಆಯ್ತು. ಆಯ್ತು, ಬಾಲ್ಯ ಹೋಗುತ್ತಲೇ. ಏಷ ಜರ ನಾಮ ಯಯೈಷ ಭಗ್ರಹ. ಈ ಮುಪ್ಪು ಅನ್ನೋದೊಂದಿದೆಯಲ್ಲ ಮನುಷ್ಯನಿಗೆ ಶತ್ರು ಅಂತೆ. ಇದರಿಂದ ಮನುಷ್ಯ ಪೂರ್ತಿ ರೂಪಸ್ಯ ಹಂತ್ರಿ ವ್ಯಸನಂ ಬಲಸ್ಯ ಶೋಕಶ್ಚ ಯೋನಿ ನಿಧನಂ ಮೃತೀನಾಂ. ಮುಪ್ಪು ಏನೇನು ಮಾಡುತ್ತೆ? ರೂಪಸ್ಯ ಹಂತ್ರಿ ವ್ಯಸನಂ ಬಲಸ್ಯ ಶೋಕಸ್ಯ ಯೋನಿ ನಿಧನಂ ಮೃತೀನಾಂ. ಅಲ್ಲ ಅಲ್ಲ, ಇದು ಗೌತಮ ಸಂವೇಗ ಅಂತ. ಗೌತಮ ಸಂವೇಗ ಅನ್ನುವ ಇದರಲ್ಲಿ ಅವನು ಅರಮನೆಯಿಂದ ಹೊರಕ್ಕೆ ಸಂಚಾರಕ್ಕೆ ಹೊರಟ್ಬಿಟ್ಟೇನೆ ಕೇಳ್ತಾನೆ, ಸಾರಥಿ ಏನಿದು ಈ ಮನುಷ್ಯ ಹೀಗಿದಾನ, ವಿಚಿತ್ರ ಇದಾನ, ಏನು ಅಂತ. ಏಕೆ ಮುಪ್ಪು ಅಂತಾರೆ ಕಣಪ್ಪ. ಮುಪ್ಪು ಹೆಸರು ನಿಂಗೂ ಬರುತ್ತೆ ವಯಸ್ಸಾದ್ಮೇಲೆ. ತಲೆ ಕೂದೆಲ್ಲ ಬೆಳ್ಳಗಾಗುತ್ತೆ, ಮೈಯೆಲ್ಲ ನೆರೆ ಆಗುತ್ತೆ, ಕೈ ಕಾಲು ಶಕ್ತಿ ಹುಡುಗೋಗುತ್ತೆ, ಏನು ಜ್ಞಾಪಕ ಆಗೋದಿಲ್ಲ, ಕಲ್ಲು ಇರಲ್ಲ, ಕಣ್ಣು ಕಾಣಲ್ಲ, ಕಿವಿ ಕೇಳಿಸಲ್ಲ, ಬಹಳ ಕಷ್ಟಕರಯ್ಯ. ಯಪ್ಪ ಏನಪ್ಪ ಹಿಂಗಂತಾನೆ ಸಾರಥಿ ಅಂತೇಳಿ ಗೌತಮನಿಗೆ ಒಂದೊಂದು ದಿವಸ ವಿಹಾರಕ್ಕೆ ಹೋದಾಗೂ ಸುತ್ತಿಗೆ ಹೊರಗಾಗ್ತಿತ್ತು. ಒಳ್ಳೆ ಸಂಸ್ಕಾರ
ತಥಾ ನ ಮೃತ್ಯು ನ ಶೋಕ ನ ಸುಕೃತಂ ನ ದುಷ್ಕೃತಂ. ತಥಾ ನ ಮೃತ್ಯುಃ ನ ಶೋಕಃ ನ ಸುಕೃತಂ ನ ದುಷ್ಕೃತಂ. ಹಾಗೆಯೇ ಮೃತ್ಯುವು ಕೂಡ, ಮೃತ್ಯುವಿನ ಪ್ರಾಣತ್ಯಾಗೆ, ಪ್ರಾಣವೇ ಇಲ್ಲ ಅವನಿಗೆ. ಪ್ರಾಣ ಇದ್ದಂಗೆ ಪ್ರಾಣ ಹೋಗ್ತಾನೆ, ಅವನಿಂದ ಪ್ರಾಣ ಉಂಟಾಗಿರೋದು. ಅವನು ಪ್ರಾಣಾತೀತನು. ಪ್ರಾಣಾತೀತನಾಗಿರೋ ಶುದ್ಧ ಚೈತನ್ಯಕ್ಕೆ ಪ್ರಾಣ ಹೋಗುತ್ತೆ ಅಂದ್ರೆ ಏನು ಅರ್ಥ? ಎಲ್ಲಿ ಹೋಗುತ್ತೆ ಅವನ ಪ್ರಾಣ? ಅವನಲ್ಲಿ ಪ್ರಾಣವೇ, ಅವನಿಗೆ ಪ್ರಾಣ ಸಂಬಂಧವೇ ಇಲ್ಲ, ಅವನಲ್ಲಿ ಪ್ರಾಣವೇ ಇಲ್ಲ. ಪ್ರಾಣವಿಲ್ಲದೆ ಬದುಕಿರೋ ಒಬ್ಬನಿಗೆ ಆಗೋದು, ಇನ್ಯಾರಿಗೂ ಆಗೋಲ್ಲ. ಪ್ರಾಣ ಇಲ್ಲದೆ ಬದುಕೊಂಡಿರ್ತಾನೆ. ನಮಗೆ ಪ್ರಾಣ ಇಲ್ಲ ಅಂದ್ರೆ ಅಯ್ಯಪ್ಪ ಕಷ್ಟ ಅದನ್ನ, ಪ್ರಾಣ ಇಲ್ಲ ಬದುಕದನ್ನ. ಬದುಕುದೇ ಪ್ರಾಣಕ್ಕೆ. ಆ ಪರಮಾತ್ಮ ಪ್ರಾಣ ಇಲ್ಲದೆ ಬದುಕಿದ್ರೆ ಅಂತ ಗೊತ್ತಾ? ತಸ್ಮಾಜ್ಜಾಯತೆ ಪ್ರಾಣ. ಹಾಗಾಗಿ ಅವನನ್ನ ಮೃತ್ಯುವು ಅವನನ್ನು ಅಟ್ಯಾಕ್ ಮಾಡಿಲ್ಲ, ವ್ಯಾಪ್ತಿ ಮಾಡಿಲ್ಲ. ಇನ್ನು ಶೋಕ, ಇಷ್ಟವಸ್ತು ವಿಯೋಗ ಶೋಕ. ಸುಕೃತ ಒಳ್ಳೆ ಪುಣ್ಯಕರ್ಮ, ದುಷ್ಕೃತ ಅಂದ್ರೆ ಪಾಪಕರ್ಮ. ಯಾವುದು ಅವನು ತಗೊಳ್ಕೊಂಡಿಲ್ಲ ಅಂತ ಇದೆ ಶ್ರುತಿ. ಮುಟ್ಕೊಂಡಿಲ್ಲ, ತಗೊಳ್ಕೊಂಡಿಲ್ಲ, ಯಾವುದಕ್ಕೂ ಸಂಬಂಧಪಟ್ಟಿಲ್ಲ ಅವನು. ಸುಕೃತ ದುಷ್ಕೃತಿ ಧರ್ಮಾಧರ್ಮವು. ಸುಕೃತ ದುಷ್ಕೃತೆ ಧರ್ಮಾಧರ್ಮವು. ದುಷ್ಕೃತಿಗಳು ಮುಟ್ಕೊಂಡಿಲ್ಲ ಅಂದ್ರೆ ಅರ್ಥ ಧರ್ಮಾಧರ್ಮಗಳ ಸಂಬಂಧವಿಲ್ಲ ಅಂತ. ಆತ್ಮ ಅಪಹತ ಪಾಪ ಅಂತ ಹೇಳಾಗಿತ್ತು. ಅಪಹತ ಪಾಪ ಅಂದ್ರೆ ಪುಣ್ಯ ಪಾಪ ಇಲ್ಲದವನು, ಧರ್ಮಾಧರ್ಮ ಇಲ್ಲದವನು, ಸುಕೃತ ದುಷ್ಕೃತಿ ಇಲ್ಲದವನು ಅಂತ ಅರ್ಥ. ಪ್ರಾಪ್ತಿರತ್ರ ತರಣ ಶಬ್ದೇನ ಅಭಿಪ್ರೇತ. ಪ್ರಾಪ್ತಿರತ್ರ ತರಣ ಶಬ್ದೇನ ಅಭಿಪ್ರೇತ. ಅತಿಕ್ರಮಣಂ ನ ಅತಿಕ್ರಮಣಂ. ಇಲ್ಲಿ ನೈನಂ ಇದೆಯಲ್ಲ, ನೀತು ನೇತು ಅಹೋರಾತ್ರ ತರತಃ ಅಂತ. ಅಹೋರಾತ್ರಗಳು ಇವನ್ನ ಮುಟ್ಕೊಳ್ಳೋದಿಲ್ಲ, ದಾಟ್ಕೊಳ್ಳೋದಿಲ್ಲ ಅಂತಂದ್ರೆ ಇಲ್ಲಿ ಅವನು ಸಂಬಂಧ ಪಡಲ್ಲ ಅಂತ ಅಷ್ಟೇ ಅರ್ಥವೇ ಹೊರತು, ಪ್ರಾಪ್ತಿ ಅನ್ನೋ ಪದವು ಚರಣ ಅದನ್ನ ಅಟ್ಯಾಕ್ ಮಾಡಲ್ಲ, ತೆಗೆದುಕೊಳ್ಳಲ್ಲ, ಮುಟ್ಕೊಳ್ಳಲ್ಲ ಅಂತ ಅಷ್ಟೇ ಅರ್ಥ ಹೊರತು ದಾಟೋದು ಅರ್ಥ ಅಲ್ಲ. ಅಲ್ಲಿ ಸೇತು ಅಹೋರಾತ್ರೆ ನ ತರತಃ ಇದೆ. ತರತೆಗೆ ಪ್ಲವರ ತರಡೆಯೋ ದಾಟೋದು ಅಂತ ಅರ್ಥ. ಪರಮಾತ್ಮನ ದಾಟೋದಿಲ್ಲ ಅನ್ನೋ ಅರ್ಥ ಇಲ್ಲಿ ಮಾಡಬೇಡಿ. ಇಲ್ಲಿ ಮುಟ್ಟೋದಿಲ್ಲ, ಪಡೆಯೋದಿಲ್ಲ, ಹೊಂದೋದಿಲ್ಲ ಅನ್ನೋ ಅರ್ಥ ಮಾಡಿ. ಧಾತುವಿಗೆ ಇಲ್ಲಿ ಚರಣಶಬ್ದೇನ ಪ್ರಾಪ್ತಿ ಚರಣಶಬ್ದೇನ ಪ್ರಾಪ್ತಿ ಅಭಿಪ್ರೇತ ಅಂತ. ಚರಣಾಚರಣಾನು ಶಬ್ದದಿಂದ ಪ್ರಾಪ್ತಿಯನ್ನು ಇಲ್ಲಿ ಹೇಳ್ತಾ ಇದೆಯೇ ಹೊರತು ದಾಟೋದನ್ನು ಹೇಳ್ತಾ ಇಲ್ಲ. ಕಾರಣಂ ಹಿ ಆತ್ಮ. ಕಾರಣಂ ಹಿ ಆತ್ಮ. ಧರ್ಮಾಧರ್ಮಕ್ಕೂ ಕಾರಣ, ಪುಣ್ಯ ಪಾಪಕ್ಕೂ ಕಾರಣ ಅವನು. ಕಾಲದೇಶಕ್ಕೂ ಕಾರಣ ಇದ್ದಾನೆ. ಹಾಗಾಗಿ ಅವನನ್ನು ಕಾಲದೇಶವೂ ಮುಟ್ಟಲ್ಲ, ಪುಣ್ಯ ಮುಟ್ಟಲ್ಲ, ಪಾಪ ಧರ್ಮಾಧರ್ಮ ಮುಟ್ಟಲ್ಲ. ನ ಶಕ್ಯಂ ಹಿ ಕಾರಣಾತಿಕ್ರಮಣಂ ಕರ್ತುಂ ಕಾರ್ಯೇಣ. ನ ಶಕ್ಯಂ ಹಿ ಕಾರಣಾತಿಕ್ರಮಣಂ ಇದು ಕಾರ್ಯ ಯಾವುದೋ? ಧರ್ಮಾಧರ್ಮಗಳು. ಧರ್ಮಾಧರ್ಮಗಳು ಅದರ ಕಾರ್ಯ. ಯಾವುದರ ಕಾರ್ಯ? ಆತ್ಮನ ಆ ಸಂಪ್ರಸಾದನ ಕಾರ್ಯ, ಆ ಪರಮಾತ್ಮನ ಕಾರ್ಯ. ಪರಮಾತ್ಮನ ಕಾರ್ಯವಾದ ಕಾರ್ಯದ ಎಫೆಕ್ಟು. ಆ ಪರಮಾತ್ಮನ ಕಾರ್ಯವಾಗಿರ್ತಕ್ಕಂತಹ ಆ ಪುಣ್ಯ ಪಾಪಗಳು ಕಾರಣವನ್ನು ದಾಟಿ ಹೋಗ್ಬಿಡತ್ತಾ, ಬಿಟ್ಟು ಬೀಳು ಹೋಗ್ಬಿಡತ್ತಾ. ನಾವು ಕಾಲೇ ದಾಟಬಹುದು, ನಾವು ಕಾಲದಿಂದ ಬೇರೆ. ಆ ಪುಣ್ಯ ಪಾಪಗಳು ಪರಮಾತ್ಮ ಬಿಟ್ಟು ಇರೋದೇ ಇಲ್ಲ. ಪರಮಾತ್ಮ ದಾಟ ಹಾಕಕ್ಕೆ ಹೋಗಕ್ಕಾಗಲ್ಲಪ್ಪ. ಗಡಿಗೆ ಮಣ್ಣನ್ನು ದಾಟಿ ಹೋಗಲ್ಲಪ್ಪ. ಏನಿದು ಮಣ್ಣಲ್ಲೇ ತೋರ್ಬೇಕು, ಮಣ್ಣಲ್ಲೇ ಇರಬೇಕು, ಮಣ್ಣಲ್ಲೇ ಅಡಗಬೇಕೇ ಹೊರತು ಮಣ್ಣನ್ನು ದಾಟಿ ಹೋಗ್ಬಿಡ್ತೀನಿ ಅಂತ ಹೋಗ್ಬೇಕಾಗುತ್ತೆ ಗಡಿಗೆ. ಹಾಗೆ ಯಾವುದರ ಕಾರ್ಯ ಯಾವುದೋ ಆ ಕಾರ್ಯವಾಗಿದ್ದು ಕಾರಣವನ್ನು ದಾಟಿ ಹೋಗಲ್ಲ, ಮೀರ್ ಹೋಗಲ್ಲ, ಸಂಬಂಧ ಪಡ್ಕೊಳ್ಳದೆ ಹೋಗಕ್ಕಾಗಲ್ಲ ಅಂತ ಸ. ಅದನ್ನ ಇಲ್ಲಿ ಚರಣಾಚರಣ ಅನ್ನೋ ಶಬ್ದದಿಂದ ಪ್ರಾಪ್ತಿಯನ್ನೇ ಅಭಿಪ್ರಾಯ ಪಡ್ಕೊಂಡಿದೆಯೇ ಹೊರತು ದಾಟೋದು ಅನ್ನೋದಲ್ಲ. ಏಕೆಂದ್ರೆ ಕಾರಣ ಇದ್ದೇನೆ ಆತ್ಮ. ಕಾರಣವನ್ನು ಯಾವತ್ತಿಗೂ ಕಾರ್ಯ ಮೀರ್ ಹೋಗುವುದಿಲ್ಲ. ಇಲ್ಲಿಗಾಯ್ತು. ಅಹೋರಾತ್ರಾದಿ ಸರ್ವಂ ಸತಃ ಕಾರ್ಯಂ. ಅಹೋರಾತ್ರಾದಿ ಕಾರ್ಯಂ. ಅಹೋರಾತ್ರ ಸಂವತ್ಸರ ಎಲ್ಲವೂ ಸತ್ಯನ ಕಾರ್ಯ. ಸತ್ಯದಿಂದ ಉಂಟಾದದ್ದು, ಸತ್ಯದಲ್ಲಿ ತೋರ್ತಾ ಇರೋದು ಸತ್ಯ. ಅದಕ್ಕೆ ಮೂಲ ಆಧಾರ, ಉಪಾದಾನ ಕಾರಣ. ಗಡಿಗೆಗೆ ಹೇಗೆ ಮಣ್ಣು ಉಪಾದಾನ ಕಾರಣವೋ, ಅಹೋರಾತ್ರಾದಿ ಸಮಸ್ತ ಕಾಲಾವಯವಕ್ಕಲ್ಲ ಬ್ರಹ್ಮ ಉಪಾದಾನ ಕಾರಣ. ಕಾಲ ಅವಯವ ಇದೆ. ಕಲಾ ಮುಹೂರ್ತ ಕಾಷ್ಠ ಅಷ್ಟ ಅಹೋರಾತ್ರ ಅರ್ಧಮಾಸ ಮಾಸ ಋತವ ಸಂವತ್ಸರ ಎಲ್ಲವನ್ನೂ ಉಂಟು ಮಾಡ್ಬಿಟ್ಟ ಅವನು ಆ ಪರಮಾತ್ಮ. ಅಂದ್ರೆ ಅವನಿಗದಿಲ್ಲ ಅಂತ ಆಯ್ತು. ಅವನಿಂದ ಮುಂದಕ್ಕಿರೋದಕ್ಕೆ ಅದೇ ಹೊರತು ಅವನು ಅದನ್ನು ಉಂಟು ಮಾಡಿರೋದ್ರಿಂದ ಅವನಿಗೆ ಅದ್ರ ಸಂಬಂಧ ಇಲ್ಲ.
ಮಾಡ್ದ ಅಂದ್ರೆ ಅವನು ಹಾಗೆ ತೋರ್ತಾ ಇದ್ದಾನಂತೆ ಅರ್ಥ. ಮಾಡೋದು ಕ್ರಿಯೆ ಮಾಡೋಲ್ಲ ಅವನು. ಆಹಾರಾತ್ರಾದಿಗಳೆಲ್ಲವೂ ಸತ್ತಿನ ಕಾರ್ಯವಾಗಿದೆ. ಅನ್ಯೇನ ಹಿ ಅನ್ಯಸ್ಯ ಪ್ರಾಪ್ತಿ ಅತಿಕ್ರಮಣಂ ವಾ ಕ್ರಿಯೇತೆ ಕ್ರಿಯೇತ ಅನ್ಯೇನ ಹಿ ಅನ್ಯಸ್ಯ ಪ್ರಾಪ್ತ್ಯರತಿಕ್ರಮಣಂ ವಾ ಕ್ರಿಯೇತ ಮತ್ತು ತೇನೈವ ತಸ್ಯ. ನತು ತೇನೈವ ತಸ್ಯ. ಒಂದು ಮತ್ತೊಂದನ್ನು ಮುಟ್ಟೋದೋ ದಾಟೋದೋ ಏನೋದನ್ನು ಮಾಡ್ಬೇಕು. ಅದು ಇನ್ನೊಂದು ಅಲ್ಲೇ ಅಲ್ಲ ಆತ್ಮನಿಗಿಂತ. ಆತ್ಮನೇ ಕಾಲ ದೇಶ ಕಾಣ್ತಾ ಇದ್ದಾನೆ, ಆತ್ಮನೇ ಎಲ್ಲಾರ್ಗೂ ತರ್ತಾ ಇದ್ದಾನೆ. ಮತ್ತೆ ಆತ್ಮನಿಂದ ದಾಟ ಹೋಗುತ್ತೆ. ಹಾವು ಹಗ್ಗವನ್ನು ದಾಟ ಹೋಗಕ್ಕಾಗತ್ತಾ? ಆ ಹಗ್ಗವೇ ಹಾವಾಗಿ ತೋರ್ತಾ ಇರುವಾಗ ಹಾವು ಹಗ್ಗವನ್ನು ದಾಟ ಹೋಗ್ಬಿಡ್ತೀನಿ ಹೆಂಗ್ ಹೋಗ್ಲಿ? ಆ ಹಗ್ಗದಲ್ಲಿ ಕಲ್ಪಿತವಾದ ಹಾವು ಹಗ್ಗವನ್ನು ದಾಟ ಹೋಗಕ್ಕಾಗಲ್ಲ. ಹಾಗೆ ಆತ್ಮನಲ್ಲಿ ಕಲ್ಪಿತವಾಗಿರುವಂತಹ ಅಹೋರಾತ್ರಾದಿಗಳೆಲ್ಲವೂ ಆತ್ಮನ್ ದಾಟ ಹೋಗ್ತೀನಿ ಮೀರ್ ಹೋಗ್ತೀನಿ ಸಾಧ್ಯವೇ ಇಲ್ಲ. ಕಾರಣವನ್ನು ಅತಿಕ್ರಮ ಮಾಡೋಕೆ ಕಾರ್ಯಕ್ಕಾಗಲ್ಲ. ಅಹೋರಾತ್ರಾದಿಗಳೆಲ್ಲವೂ ಸತ್ತಿನ ಕಾರ್ಯವಾಗಿದೆ. ಅನ್ಯೇನ ಹಿ ಅನ್ಯಸ್ಯ ಪ್ರಾಪ್ತಿ ಅತಿಕ್ರಮಣಂ ವಾ ಕ್ರಿಯೇತ. ಹೌದಾ? ಅಲ್ವಾ? ಒಂದು ಇನ್ನೊಂದನ್ನು ಮುಟ್ಟೋದು ದಾಟೋದು ಅನ್ನೋದನ್ನು ಮಾಡಬಹುದು ಅಂತ. ಅದು ತೇನೈವ ತಸ್ಯ. ಅದು ಆಯ್ತಾ? ನಹಿ ಘಟೇನ ಇವಾಗಲ್ವಾ? ನಹಿ ಘಟೇನ ಮೃತ್ ಪ್ರಾಪ್ಯತೆ ಅತಿಕ್ರಮ್ಯತೆ ವಾ. ನಹಿ ಘಟೇನ ಮೃತ್ ಪ್ರಾಪ್ಯತೆ ಅತಿಕ್ರಮ್ಯತೆ ವಾ. ಗಡಿಗೆ ಮಣ್ಣನ್ನು ಮುಟ್ಟೋದಾಗ್ಲಿ ಮಣ್ಣನ್ನು ದಾಟೋದಾಗ್ಲಿ ಏನ್ ಮಾಡುತ್ತೆ? ಯಾವಾಗ ಬೇರೆ ಆಗಿದೆ ಮಣ್ಣಿಗಿಂತ? ಗಡಿಗೆ ಮಣ್ಣನ್ನು ಮುಟ್ಕೊಂಡ್ಬಿಡ್ತು ಅಂದ್ರೆ, ಗಡಿಗೆ ಆಗಿದ್ದಾಗ ಮಣ್ಣಿಗಿಂತ ಬೇರೆ ಆಗಿದ್ರೆ ನಾವೇ ನೀನು ನನ್ನಿಂದ ಬೇರೆ ನಾನು ಮುಟ್ಕೊಂಡೆ ಅನ್ಬೋದು. ಗಡಿಗೆ ಮಣ್ಣಿಗಿಂತ ಬೇರೆ ಆಗದೆ ಇದ್ದಾಗ ಮುಟ್ಕೋದು ಅನ್ನೋದು ಇಲ್ಲ, ದಾಟೋದು ಅನ್ನೋದು ಇಲ್ಲ, ಹೊಂದೋದು ಇಲ್ಲ. ಮಣ್ಣು ದಾಟ ಹೋಗ್ಬಿಡುತ್ತ, ಮಣ್ಣನ್ನು ಮುಟ್ಕೊಳ್ತಾ ಹೊಸಾಗೆ. ಕಣ್ಣಲ್ಲಿ ಕೊಡಿತು ಕಣ ಅಕ್ಕಿ ವಿಷಯ. 3 ಕಾಯಿಲೆ. ಯದ್ಯಪಿ ಪೂರ್ವಂ ಏಷಾತ್ಮ ಪದಪಾತ್ಮ ಇತ್ಯಾದಿನ ಪಾಪ್ಮಾದಿ ಪ್ರತಿಷೇಧ ಉಕ್ತೇವಾ. ಯದ್ಯಪಿ ಪೂರ್ವಂ ಏಷ ಆತ್ಮ ಅಪಹತಪಾಪ್ಮ ಇತ್ಯಾದಿನ ಪಾಪ್ಮಾದಿ ಪ್ರತಿಷೇಧ ಉಕ್ತಃ ಇವ. ತಥಾಪಿ ಇಹ ಅಯಂ ವಿಶೇಷಃ. ತಥಾಪಿ ಇಹ ಅಯಂ ವಿಶೇಷಃ ನ ತರತಿ ಇತಿ. ತರತಿ ಇತಿ ಪ್ರಾಪ್ತಿ ವಿಷಯತ್ವಂ ಪ್ರತಿಷಿಧ್ಯತೆ. ಪ್ರಾಪ್ತಿ ವಿಷಯತ್ವಂ ಪ್ರತಿಷಿಧ್ಯತೆ. ಅಲ್ಲ ರೀ, ಹಿಂದೆ ಹೇಳಾಗಿದೆಯಲ್ರಿ, ಈ ಆತ್ಮನು ಪುಣ್ಯ ಪಾಪ ಹೊಡೆತವಿಲ್ಲದವನು, ವಿಶೋಕೋ ವಿಜಿಗ ಸೋಪಿವಾಸ ಸತ್ಯಕಾಮ ಸತ್ಯ ಸಂಕಲ್ಪ ಅಂತೇಳಿ ಹಿಂದೆ ಈ ವಿಶೇಷಣದಿಂದ ಕೂಡ್ಕೊಂಡವನ್ನ ಹೇಳಾಕ್ಬಿಟ್ಟಿದಿಲ್ಲ. ಮತ್ತೆ ಅದನ್ನೇ ಹೇಳ್ತಿಲ್ಲ, ಎಷ್ಟು ಸಲ ಹೇಳ್ತೀರಾ? ಈ ಆತ್ಮ ಅವಧ ಪಾಪನು ಅಂತ ಈ ರೀತಿಯಾಗಿರ್ತಕ್ಕಂತಹ ಗ್ರಂಥಭಾಗದಿಂದ ಪಾಪ್ಮಾದಿಗಳ ಪ್ರತಿಷೇಧ, ಪಾಪ್ಮಾದಿಗಳು ಅವನಿಗೆ ಸಂಬಂಧಪಟ್ಟಿಲ್ಲ ಎಂಬುದನ್ನ ಹಿಂದೆ ಹೇಳೇ ಇದೆ. ಉಕ್ತೇವ. ತಥಾಪಿ ಇಲ್ಲಿ ಇದು ವಿಶೇಷ. ತಥಾಪಿ ಇಹ ಅಯಂ ವಿಶೇಷ. ಇಲ್ಲಿ ಇದು ವಿಶೇಷ. ಏನು ವಿಶೇಷ? ನ ತರತಿ ಪ್ರಾಪ್ತಿ ವಿಷಯತ್ವಂ ಸಿದ್ಧತೆ. ಅದು ಆತ್ಮನ್ ದಾಟೋದಿಲ್ಲ, ಮೀರೋದಿಲ್ಲ ಅಂತೇಳಿ ಆತ್ಮಿಗೆ ಪ್ರಾಪ್ತಿಯೂ ಇಲ್ಲ. ಆ ಪುಣ್ಯ ಪಾಪಗಳ ಕಾಲದೇಶಗಳ ಧರ್ಮಾಧರ್ಮಗಳ ಪ್ರಾಪ್ತಿಯೂ ಆತ್ಮಿಗಿಲ್ಲ ಎಂಬುದನ್ನು ಹೇಳ್ತಾ ಇದೆ. ಅಲ್ಲಿ ಪುಣ್ಯ ಪಾಪಗಳ ಸಂಬಂಧವಿಲ್ಲದವನು ಅಂತ ಅಲ್ಲಿ ಹೇಳ್ತು. ಇಲ್ಲಿ ಪುಣ್ಯ ಪಾಪಗಳನ್ನು ಮುಟ್ಕೊಳ್ಳಲ್ಲ, ಅರ್ಥಾತ್ ಒಂದೇ, ಬೇರೆ ಏನಾಗಲ್ಲ. ಮುಟ್ಕೊಳ್ಳಲ್ಲ ಅಂದು ಪುಣ್ಯ ಪಾಪ ಇಲ್ಲದವನು ಅಂದ್ರು, ಆ ಹೊಟ್ಟಕ್ಕೆ ಸಿಕ್ಕಾಕದೇ ಇದ್ದವನು ಅಂತಂದ್ರು, ಏನ್ ಹಿಡ್ಕೊಂಡ್ರು ಪಕಡೋಂದ್ರು ಅದೇ ಅರ್ಥ, ಪಕಡೋಂದ್ರು ಅದೇ ಅರ್ಥ, ಹಿಡ್ಕೊಂಡ್ರು ಅದೇ ಅರ್ಥ. ಅರತಿಯನ್ನು ಚರಣಕ್ರಿಯೆಗೆ ಪ್ರಾಪ್ತಿ ಕ್ರಿಯೆಗೆ ವಿಷಯವಾಗುವುದು ಅನ್ನೋದು ಅಲ್ಲಗಳಿತಾ ಇದ್ದಾನೆ, ಅಲ್ಲಗಳಿತಾ ಇದೆ ಶ್ರುತಿ. ತತ್ರ ಅವಿಶೇಷೇಣ ಜರಾದ್ಯಭಾವ ಮಾತ್ರ ಮುಕ್ತಂ. ತತ್ರ ಅವಿಶೇಷೇಣ ಜರಾದ್ಯಭಾವ ಮಾತ್ರ ಉಕ್ತಂ. ನ ಶೋಕೋ ನ ಜರ ನ ಮೃತ್ಯು ಅಂತ ಹೇಳಿ ಜನರಲ್ ಆಗಿ ಜರಾದಿಗಳು ಯಾವುದೂ ಇಲ್ಲ ಅಂತ ಅಷ್ಟೇ ಹೇಳಿತ್ತು. ಇಲ್ಲಿ ವಿಶೇಷವಾಗಿ ಅಹೋರಾತ್ರಾದ್ಯ ಉಕ್ತಾ ಅನುಕ್ತಾಶ್ಚ ಅನ್ಯೇ ಸರ್ವೇ ಪಾಪ್ಮಾನಃ ಉಚ್ಯಂತೆ. ಅಹೋರಾತ್ರಾದ್ಯ ಉಕ್ತಾ ಅನುಕ್ತಾಶ್ಚ ಅನ್ಯೇ ಸರ್ವೇ ಪಾಪ್ಮಾನಃ ಉಚ್ಯಂತೆ. ಸಾಮಾನ್ಯವಾಗಿ ಜರಾದಿಗಳಿಲ್ಲ ಅಂತ ಹೇಳಿದ್ದಕ್ಕೂ ಇಲ್ಲಿ ಅಹೋರಾತ್ರಿ ಮುಂತಾದ ಏನೇನು ಹೇಳಿದೀವೋ, ಇನ್ನು ಹೇಳದೇ ಇರೋದು ಏನೇನಿದೆಯೋ ಅದೆಲ್ಲವನ್ನೂ ಪಾಪ ಅಂತ ಹೇಳಿ ಎಲ್ಲವನ್ನೂ ಮುಟ್ಕೊಂಡಿಲ್ಲ, ಎಲ್ಲಕ್ಕೂ ಮಿಗಿಲಾಗಿದ್ದಾನೆ, ಅತೀತನಾಗಿದ್ದಾನೆ, ಯಾವುದನ್ನು ತಿಳ್ಕೊಂಡಿಲ್ಲ ಅಂತ ಹೇಳಿ ಹೇಳ್ತಾ ಇದೆ ಅಷ್ಟೆ. ಕಷ್ಟ ಈ ಶ್ರುತಿ ಹೇಳಿದ್ದಾನೆ ಮತ್ತೆ ಹೇಳ್ತಾ ಇದೆಯಲ್ಲ, ಇದಕ್ಕೆ
ಏಕವಾಕ್ಯತೆ ಮಾಡೋದಿದೆಯಲ್ಲ, ಪುನರುಕ್ತಿ ಹಾಗಿಲ್ಲ. ಪುನರುಕ್ತಿ ಆದರೆ ದೋಷ ಆಗುತ್ತೆ. ಏನು ಹೇಳಿದ್ದೇ ಹೇಳುತ್ತಲ್ಲ ಅನ್ಸುತ್ತೆ. ವಿಶೇಷಾರ್ಥ ಹೇಳಬೇಕು. ವಿಶೇಷಾರ್ಥ ಏನು ಕಾಣೋದೇ ಇಲ್ಲ, ಅದಕ್ಕೆ ಅದೇ ಅರ್ಥ ಕಾಣ್ತಾ ಇದೆ. ಆದು ಭಾಷಿಕಾರರು ಒದ್ದಾಡಿಕೊಂಡು ಉಕ್ತಾನುಕ್ತವಾದ ಎಲ್ಲಾ ಪಾಪಗಳನ್ನು ಹೇಳಕ್ಕೋಸ್ಕರ ಮತ್ತೆ ಹೇಳ್ತಾ ಇದೆ ಅಂತ ಹೇಳಿದ್ರು. ಅಹೋರಾತ್ರಾಜ್ಯ ಅತೋ ಅಸ್ಮಾದಾತ್ಮನಃ ಸೇತೋಃ ನಿವರ್ತಂತೆ ಅಪ್ರಾಪ್ಯೈವ ಇತ್ಯರ್ಥಃ. तो अस्मादात्मनः ಸೇತೋರ್ನಿವರ್ತಂತೆ ಪ್ರಾಪ್ಯೈವ ಇತ್ಯರ್ಥಃ. ಆದ್ರಿಂದ ಈ ಆತ್ಮನೆಂಬ ಸೇತುವಿನಿಂದ, ಆತ್ಮನೇ ಸೇತು, ಆತ್ಮನೆಂಬ ಸೇತುವಿನಿಂದ ಇದನ್ನು ಮುಟ್ಟದೇನೆಯೇ, ಇದನ್ನು ವ್ಯಾಪಿಸ್ಕೊಳ್ಳದೆ ತಿಳ್ಕೊಳ್ದೇನೆಯೇ ಇದನ್ನ ರೀಬೌಂಡ್ ಆಗತ್ತೆ, ನಿವೃತ್ತಿ ಆಗತ್ತೆ, ಹೊರಟೋಗತ್ತೆ. ಎಲ್ಲವೂ ಮುಟ್ಕೊಳ್ಳುತ್ತೆ. ಬೇರೆ ಕಾಲ ಲೋಕ ಪರಮಾತ್ಮನ ಬಿಟ್ಟುಬಿಟ್ರೆ ಯಾವ್ದನ್ನು ಬೇಕಾದ್ರೂ ಮುಟ್ಕೊಳ್ತಕ್ಕ ಅಹೋರಾತ್ರ ಕಾಲದೇಶಗಳು. ಯಾಕೆಂದ್ರೆ ಜಗತ್ತಿನಲ್ಲಿರೋದೆಲ್ಲವೂ ಭೂತ ನಿಕಾಲ ಪಚತಿ ತಿವಾರ್ಥ ಅಂತ ಧರ್ಮರಾಜನಿಗೆ ಹೇಳಿದ್ರು. ಧರ್ಮರಾಜ ಯಕ್ಷ ಪ್ರಶ್ನೆ ಹೇಳಿದ್ರು ಯಕ್ಷನಿಗೆ, ಲೋಕದಲ್ಲಿ ಏನಪ್ಪ ವಾರ್ತೆ ಅಂತ ಕೇಳಿದಕ್ಕೆ ದಿನ ಸಾಯ್ತಾ ಇದ್ದಾರೆ, ಕಾಲಪುರುಷ ಎಲ್ಲರನ್ನು ತನ್ನ ಕಟ್ಟ ಹತೋಟಿ ತಗೋತಾ ಇದ್ದಾನೆ, ಎಲ್ಲ ಅಧೀನ ಆಗ್ತಾ ಇದ್ದಾರೆ ಅಂತ. ಮಹಾ ಮೋಹಮಯೇ ಕಟಾಹೇ ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ ಮಾಸರ್ತ ದುರ್ವೀ ಪರಿಘಟ್ಟನೇನ ಭೂತಾನಿ ಕಾಲ ಪಚತೀತಿ ವಾರ್ತಾ. ಕಾ ವಾರ್ತಾ ಲೋಕೆ ಕೇಳಿದ ಯಾರು? ಯಕ್ಷ. ಇದರಿಂದ ಕಾಲಪುರುಷ ಎಲ್ಲಾ ಭೂತಗಳನ್ನು ಒಂದು ಮೋಹ ಅನ್ನುವಂಥ ದೊಡ್ಡ ಕಡಾಯಕ್ಕೆ ಹಾಕೊಂಡ್ಬಿಟ್ಟು ಆ ಕಡಾಯದೊಳಗೆ ಎಲ್ಲ ಸೂರ್ಯ ಅನ್ನುವಂಥ ಬೆಂಕಿ, ಹಗಲು ರಾತ್ರಿ ಅಂದ್ರೆ ಕಟ್ಟಿಗೆ, ಸೂರ್ಯ ಅನ್ನೋದೇ ಬೆಂಕಿ. ಮಾಸ ಹುಟ್ಟು ಬಿಡ ಅದು ಎಲ್ಲಿ ಮೇಲಿದ್ದವರು ಬದುಕೊಂಡ್ಬಿಡ್ತಾರೋ, ಅದಕ್ಕೆ ಶಾಖ ತೆಗೆದುಕೊಂಡೇ ಇದ್ದಾರೋ ಅದನ್ನು ಕೂಡಿಸ್ತಾ ಇರ್ತಾರೆ. ಒಟ್ಟ ಈ ಸಾರು ಹುಳಿ ಅದರ ಪಾಯಸ ಮಾಡಬೇಕಾದ್ರೆ ಹೊಗೆ ವಾಸನೆ ಬರುತ್ತೆ, ಅಡಿ ಸೀದ್ ಹೋಗ್ಬಿಡುತ್ತೆ, ಅದು ಹತ್ಕೊಂಡ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ ಹೇಳಿ ಕೂಡಿಸ್ತಾ ಇರ್ತಾರೆ. ಒಂದೇ ಕಡೆಗೆ ಕಾಗುವುದರಿಂದ ಅಪಾದ ಪಾಪ್ಯ ಬ್ರಹ್ಮಲೋಕಃ ಬ್ರಹ್ಮೈವ ಲೋಕಃ ಇತ್ಯರ್ಥಃ. ಬ್ರಹ್ಮೈವ ಲೋಕಃ ಇತ್ಯರ್ಥಃ. ಈ ಆತ್ಮನು ಈ ಆತ್ಮನು ಅಪಾದ ಪಾಪನು, ಪುಣ್ಯ ಪಾಪದ ಹೊಡೆತವಿಲ್ಲದವನು. ಇದು ಬ್ರಹ್ಮವೇ ಆಗಿರೋ ಲೋಕ, ಬ್ರಹ್ಮದ ಲೋಕ ಅಲ್ಲ, ಬ್ರಹ್ಮ ಸ್ವರೂಪವೆಂಬ ಲೋಕ, ಪುಣ್ಯ ಪಾಪ ಹೊಡೆದಿದ್ದಂತಹ ಲೋಕ. ಈ ಲೋಕವನ್ನು ನೀವು ಉಪಾಸನೆ ಮಾಡಿ, ಭಾವನೆ ಮಾಡಿ, ನಿರಂತರವಾಗಿ ನಿಮ್ಮ ಹೃದಯದಲ್ಲಿ ಆ ಪರಮೇಶ್ವರನು ನಿತ್ಯ ಸನ್ನಿಹಿತನಾಗಿದ್ದಾನೆ, ಅವನೇ ನನ್ನ ಆತ್ಮನಾಗಿದ್ದಾನೆ, ಅವನೇ ವಿಶ್ವಕ್ಕೆಲ್ಲ ಆಧಾರವಾಗಿದ್ದಾನೆ. ಅವನು ಪುಣ್ಯ ಪಾಪ ಹೊರತೊಳೆದವನು, ಶೋಕವಿಲ್ಲ, ಮೋಹವಿಲ್ಲ, ಜರ ಮೃತ್ಯು ಮರಣವಿಲ್ಲ, ಅವನು ಸತ್ಯಕಾಮನು, ಸತ್ಯ ಸಂಕಲ್ಪನು ಅಂತ ಹೇಳಿ ಭಾವನೆ ಮಾಡ್ತಾ ಕೂತ್ಕೋಬೇಕು. ಎಷ್ಟು ಗುಣಗಳಿದೆಯೋ ಅಷ್ಟು ಗುಣಗಳನ್ನು ಬರ್ಕೊಂಡು ಒನ್ ಬೈ ಒನ್ ಆಗಿ ಜ್ಞಾಪಿಸ್ಕೊಂಡು ಅರ್ಥಾನುಸಂಧಾನಪೂರ್ವಕವಾಗಿ ಪ್ರೇಮಪೂರ್ವಕವಾಗಿ ಆ ಗುಣಗಳನ್ನು ಭಾವನೆ ಮಾಡ್ತಾ ಆ ರೀತಿ ಸಾಕ್ಷಾತ್ಕಾರವಾಯಿತು ಅಂತ ಆದರೆ ಅವನು ಬ್ರಹ್ಮಲೋಕ ಹೊರಟೋಗ್ತಾನೆ. ತಸ್ಮಾದ್ವಾ ಏತಕಂ ಸೇತುಂ ತೀರ್ತ್ವಾ ಅಂಧಸನ್ನನಂದೋ ಭವತಿ. ತಸ್ಮಾದ್ವಾ ಏತಕಂ ಸೇತುಂ ತೀರ್ತ್ವಾ ಅಂಧಸನ್ನನಂದೋ ಭವತಿ. ವಿದ್ಧಸ್ಸನ್ನ ವಿದ್ಧೋ ಭವತಿ ಉಪತಾಪಿ ಸನ್ನನುಪತಾಪಿ ಭವತಿ. ವಿದ್ಧಸ್ಸನ್ನ ವಿದ್ಧೋ ಭವತಿ ಉಪತಾಪಿ ಸನ್ನನುಪತಾಪಿ ಭವತಿ. ತಸ್ಮಾದ್ವಾ ಏತಕಂ ಸೇತುಂ ತೀರ್ತ್ವಾ ಅಪಿ ನಕ್ತಂ ಅಹರೇವ ನಿಷ್ಪದ್ಯತೆ. ತಸ್ಮಾದ್ವಾ ಏತಕಂ ಸೇತುಂ ತೀರ್ತ್ವಾ ಅಪಿ ನಕ್ತಮಹರೇವಾಭಿನಿಷ್ಪದ್ಯತೆ. ಸಕರ್ತಿಭಾತೋ ಹ್ಯೇವೈಷ ಬ್ರಹ್ಮಲೋಕಃ. ಸಗದ್ವಿಭಾತೋ ಹ್ಯೇವೈಷ ಬ್ರಹ್ಮಲೋಕಃ. ತಸ್ಮಾದ್ವಾ ಏತಕಂ ಸೇತುಂ ತೀರ್ತ್ವಾ ಅಂಧಸ್ಸನ್ನನಂದೋ ಭವತಿ. ವಿದ್ಧಸ್ಸನ್ನ ವಿದ್ಧೋ ಭವತಿ ಉಪತಾಪಿ ಸನ್ನನುಪತಾಪಿ ಭವತಿ. ತಸ್ಮಾದ್ವಾ ಏತಕಂ ಸೇತುಂ ತೀರ್ತ್ವಾ ಅಭಿನಕ್ತಮಹರೇವಾಭಿನಿಷ್ಪದ್ಯತೆ. ಜಗದ್ವಿಭಾತೋ ಹ್ಯೇವೈಷ ಬ್ರಹ್ಮಲೋಕಃ. ತಸ್ಮಾತ್ ವಾ ಏತಂ ಸೇತುಂ ತೀರ್ತ್ವಾ ಅಂಧಃ ಸನ್ನ ಅನಂಧಃ ಭವತಿ. ವಿದ್ಧಃ ಸನ್ನ ಅವಿದ್ಧಃ ಭವತಿ. ಉಪತಾಪಿ ಸನ್ನ ಅನುಪತಾಪಿ ಭವತಿ. ತಸ್ಮಾತ್ ವಾ ಏತುಂ ಸೇತುಂ ತೀರ್ತ್ವಾ ಅಪಿ ನಕ್ತಂ ಅಹರೇವ ಅಭಿನಿಷ್ಪದ್ಯತೆ.
ಸಗದ್ವಿಭಾತಃ ಹಿ. ಹಿ ಏವ ಏಷಃ ಬ್ರಹ್ಮಲೋಕಃ. ತಸ್ಮಾತ್ ಆದ್ದರಿಂದಲೇ ಏನಾದ್ದರಿಂದಲೇ ಕಾಲದೇಶ ಸಂಬಂಧವಿಲ್ಲ, ಅಹೋರಾತ್ರ ಕಟ್ ಮಾಡಿಲ್ಲ, ಶೋಕಮೋಹಾದಿಗಳಿದ್ದು ಅಂತ. ಆದ್ದರಿಂದಲೇ ಈ ಸೇತುವನ್ನು ದಾಟಿ ಆ ಇಲ್ಲೂ ಕೂಡ ಪಡ್ಕೊಂಡ ಈ ಸೇತುವನ್ನು ದಾಟಿ ಈ ಸೇತುವನ್ನ ಮೀರಿದಾಗಿರೋ ಪರಮಾತ್ಮನ ಪಡ್ಕೊಂಡು ಇಲ್ಲಿ ಸೇತುವಿನ ಪ್ರಾಪ್ತಿ. ಈ ಸೇತುವನ್ನ ಪರಮಾತ್ಮನ ಸೇತುವನ್ನ ಏಷ ಸೇತು ವಿಸತಿ, ಈ ಪರಮಾತ್ಮನೆಂಬ ಸೇತುವನ್ನ ತೀರ್ಥ ಅಂದ್ರೆ ಪ್ರಾಪ್ಯ ಅಂತ ಸ್ವ ಮುಟ್ಟಿ ಪರಮಾತ್ಮನೆಂಬ ಸೇತುವನ್ನ ಮುಟ್ಟು ಅದೇ ನಾನು ಅಂದ್ಕೊಂಡು ಅವನು ಅಂಧನಾಗಿದ್ದರೂ ಕುರುಡನಾಗಿದ್ದು ಕುರುಡನಲ್ಲದೆ ಇದ್ದಾನಾಗ್ತಾನೆ, ವಿದ್ಧ ಹೊಡೆಯಲ್ಪಟ್ಟವನಾಗಿದ್ರು ಯಾವುದು ಹೊಡೆಯಲ್ಪಡದೇ ಇದ್ದಾನಾಗ್ತಾನೆ, ಉಪತಾಪ ರೋಗಾದಿಗಳ ಪೀಡಿತನಾಗಿದ್ರು ಕೂಡ ರೋಗಾದಿಗಳ ಪೀಡಿತ ಅವನಿಗೆ ಪೀಡೆ ಇರಲ್ಲ ಅವನಿಗೆ. ಆದ್ದರಿಂದ ಈ ಸೇತುವನ್ನು ಮುಟ್ಟಿದ್ರು ಕೂಡ ಅವನಿಗೆ ನಕ್ತಂ ಅಹರೇವ ಅಭಿನಿಷ್ಪಜ್ಯತೆ. ಯಾವಾಗಲೂ ಚೈತನ್ಯ ಸ್ವರೂಪವಾದ್ರಿಂದ ಹಗಲು ರಾತ್ರಿ ದಾಟೋಗ್ಬಿಡ್ತಾನೆ. ಯಾವಾಗಲೂ ಹಗಲೇ ಅದು. ಸೂರ್ಯನಿಗೆ ಯಾವಾಗ ಕತ್ಲೆ ಕೇಳಿದೆ? ಸೂರ್ಯನಿಗೆ ರಾತ್ರಿ ಇಲ್ಲಪ್ಪ, ನಮಗೆ ರಾತ್ರಿ ಇದೆ, ಸೂರ್ಯನಿಗೆ ರಾತ್ರಿ ಇದೆಯೋ? ಹಾಗೆ ಈ ಆತ್ಮನೆಂಬ ಸೇತುವನ್ನು ದಾಟಿಕೊಂಡ ಸೇರಿಕೊಂಡ ಮುಕ್ತನಿಗೂ ಯಾವಾಗಲೂ ಹಗಲೇ ಇರುತ್ತೆ. ನಕ್ತ ಅಂದ್ರೆ ಹಗಲಂತಿರೋ ಚೈತನ್ಯ ಸ್ವರೂಪದಲ್ಲಿರ್ತಾನೆ ಅಂತ ಅಷ್ಟೇ ಅರ್ಥ. ಹಗಲಿರುತ್ತೆ ಅಂದ್ರೆ ಇದಾಗುತ್ತೆ ಅಂತ ಅರ್ಥ ಅಲ್ಲ. ಸಕೃದ್ವಿಭಾತ ಅಂದ್ರೆ ಸದಾ ವಿಭಾತ. ಈ ಆತ್ಮಲೋಕ ಯಾವಾಗಲೂ ತೋರ್ತಾ ಇರೋದು. ಅದಕ್ಕೆ ಹೇಳ್ತಲ್ಲ ಅಧ್ಯಾತ್ಮ ಮನೋನೃತ್ಯ ಅಂತ. ಸ್ಪಷ್ಟತಮ ಇವನು. ದಷ್ಟು ಮಂತ್ರ ಶ್ರೋತ್ರ ಬೌದ್ಧಕ್ಕೆ ಬರ್ತಾ ಇದ್ದಾನೆ. ನೀವು ಯಾವಾಗ ತೋಕೋತಾ ಇರುವಂತಹದಕ್ಕಪ್ಪ ಈ ಬ್ರಹ್ಮಲೋಕ ಅಂತ ಶಿಷ್ಯರಿಗೆ ಗುರು ಹೇಳ್ತಾ ಇದ್ದಾರೆ. ಇಂಥ ಆತ್ಮನ್ನ ಪ್ರೇಮದಿಂದ ಏಕಾಗ್ರತೆಯಿಂದ ಸಮಾಧಾನಸ್ಕರಾಗಿ ಭಾವನೆ ಮಾಡ್ತಾ ಕೂತ್ಕೋಬೇಕು. ಒಂದು ಬೈ ಅರ್ಥಾಸಂಧಾನ ಪರವಾಗಿ ಆತ್ಮ ಪದಪಾತ್ಮ ವಿಶೋಕೋ ವಿಜಗತ್ಸೋಲ್ವಾಸ ಸತ್ಯಕಾಪ ಸತ್ಯ ಸಂಕಲ್ಪ ಅದೇ ನಾನಾಗಿದ್ದೀನಿ ಅಂತ ತಗೋಬೇಕು. ಅಹಂಗ್ರಹೋಪಾಸನೆ. ಯಸ್ಮಾತ್ ಪಾಪ ಕಾರ್ಯಂ ಅಂತ್ಯಾದಿ ಆಂಧ್ಯಾದಿ ಶರೀರವತಃ ಸ್ಯಾತ್. ಯಸ್ಮಾಚ್ಚ ಪಾಪಕಾರ್ಯಂ ಆಂಧ್ಯಾದಿ ಶರೀರವತಃ ಸ್ಯಾತ್ ನತು ಅಶರೀರಸ್ಯ ನತು ಅಶರೀರಸ್ಯ ತಸ್ಮಾದ್ವಾ ಏತಮಾತ್ಮಾನಂ ಸೇತುಂ ತೀರ್ತ್ವಾ ತಸ್ಮಾದ್ವಾ ಏತಂ ಆತ್ಮಾನಂ ಸೇತುಂ ತೀರ್ತ್ವಾ ಪ್ರಾಪ್ಯ ಅಂಧೋ ಭವತಿ ದೇಹವತ್ವೇ ಪೂರ್ವಂ ಅಂಧೋಪಿ ಸನ್ ಅನಂಧೋ ಭವತಿ. ಉಲ್ಟಾ ಹೋಗ್ಬಿಟ್ಟೆ. ಅನಂಧೋ ಭವತಿ ದೇಹವತ್ವೇ ಪೂರ್ವಂ ಅಂಧೋಪಿ ಸನ್. ಭವತಿ ದೇಹವತ್ವೇ ಪೂರ್ವಂ ಅಂಧೋಪಿ ಸನ್. ಯಾವ ಕಾರಣದಿಂದ ಪಾಪದ ಫಲ ಯಾವುದೋ ಕುರುಡನ ಹುಟ್ಟೋದು, ಕೆಪ್ಪನ ಹುಟ್ಟೋದು, ಮೂಕನ ಹುಟ್ಟೋದು, ಕುಂಟನ ಹುಟ್ಟೋದು, ಇದೆಲ್ಲ ಪಾಪದ ಫಲ. ಪಾಪದ ಫಲ ಅಂಧ್ಯಾದಿ ಅಂದ್ರೆ ಆಂಧ್ಯ ಬಾಧಿರಿಯಾದಿಗಳು. ಬುದ್ಧಿಹತ್ತರೆ ಕಿವುಡ್ತನ, ಆಂಧ್ಯ ಅಂದ್ರೆ ಕೂಡ್ತನ. ಇದು ಶರೀರವತಃ ಸ್ಯಾತ್. ಶರೀರ ಉಳ್ಳವನಿಗೆ, ಶರೀರಾಭಿಮಾನವನಿಗೆ ಶರೀರಕ್ಕಿರುತ್ತೆ. ಶರೀರವೇ ನಾನು ಅಂದ್ಕೊಂಡವನಿಗೂ ಇರುತ್ತೆ. ಸ್ವಾಮಿ ನಾನು ಬೈಬರ್ತ್ ಕೂಡ ಕಂಡ್ರೆ ನಂಗೇನು ಕಾಣಲ್ಲ. ಅಯ್ಯೋ, ಜನ್ಮತಃ ಕೆಪ್ಪಾಗ್ಬಿಟ್ರೆ ಮೂಕನೂ ಆಗ್ಬಿಡ್ತಾನೆ. ಯಾಕಂದ್ರೆ ಕೇಳಿಸ್ಕೊಂತಾನೆ ಮಾತಾಡ್ಬೇಕು, ಕೇಳಿಸ್ಕೊಳ್ಳೋಕೆ ಕೇಳೋದೇ ಇಲ್ಲ, ಮಾತಾಡಕ್ಕೆ ಹೋಗಲ್ಲ, ಮೂಕನೂ ಆಗ್ಬಿಡ್ತಾನೆ. ಎರಡು ಹೊಡೆತ ಬಿದ್ಬಿಡುತ್ತೆ. ಕೆಪ್ಪಾಗ್ಬಿಟ್ರೆ ಕಣ್ಣು ಹೋಗುತ್ತೆ, ಬಾಯಿ ಹೋಗುತ್ತೆ. ಮೂಗನಾದ್ರೆ ಬರೀ ಇದೆ, ಕುರುಡನಾದ್ರೆ ಬರೀ ಕಣ್ಣು ಹೋಗುತ್ತಲ್ಲ. ಕೆಪ್ಪನಾಗ್ಬಿಟ್ರೆ ಮಾತು ಹೋಗ್ಬಿಡುತ್ತೆ. ಪಾಪ ಕಾರ್ಯವಾಗಿರೋ ಆಂಧ್ಯಾದಿಗಳು ಶರೀರವುಳ್ಳವನಿಗೆ ಆಗತ್ತೆ ಅನ್ನೋದು ನಿಜವಾದರೂ ಅಶರೀರಸ್ಯ ನಸ್ಯ, ಅಶರೀರನಾದ ಆತ್ಮನಿಗೆ ಇದ್ಯಾವುದು ಆಗೋದಿಲ್ಲ. ಆದ್ದರಿಂದ ಈ ಆತ್ಮನೆಂಬ ಸೇತುವನ್ನು ಪಡ್ಕೊಂಡು ಅಂಧನು ಆಗಿದ್ದವನು ಅನಂಧನಾಗ್ತಾನೆ. ಅನಂಧೋಭವತಿ ಪೂರ್ವಂ ದೇಹವತ್ವೇ ಅಂಧೋಪಿಸನ್. ಹಿಂದೆ ಜ್ಞಾನ ಆಗೋಕ್ ಮುಂಚೆ, ಈ ಪರಮಾತ್ಮ ಲೋಕನ ಪಡ್ಕೊಳ್ಳೋಕೆ ಮುಂಚೆ ದೇಹಾಭಿಮಾನ ಉಳ್ಳವನಾಗಿದ್ದು ಕುರುಡನಾಗಿದ್ರೆ, ಆ ಕುರುಡನು ಕೂಡ ಜ್ಞಾನಿ ಆದರೆ ಅವನು ಅನಂಧೋಭವತಿ. ಇವನೇ ಕುರುಡ. ಕಣ್ಣಿದ್ರು ಕೂಡ ವಿವೇಕಿ ಇಲ್ಲ ಅಂದ್ರೆ ಇವನು ಕುರುಡ. ಕಣ್ಣಿಲ್ಲದೆ ಹೋದು ವಿವೇಕಿಯಾಗಿ ಆತ್ಮನ ಕಂಡ್ಕೊಂಡ ಅಂದ್ರೆ ಅವನು ನಿಜವಾಗಿ ಕಣ್ಣುಳ್ಳ ಕಿವಿ ಉಳ್ಳವನು. ಅವನು ಕೇಳಿಸದೇ ಇರೋದು ಏನೂ ಇಲ್ಲ ಅವನಿಗೆ. ಆತ್ಮನ ಕೇಳಿಸ್ಕೊಂಡ್ಬಿಟ್ಟ, ಆತ್ಮನ ತಿಳ್ಕೊಂಡ್ಬಿಟ್ಟ ಅಂದ್ರೆ ಎಲ್ಲವೂ ಆಗ್ಬಿಟ್ಟ.
ಹಾಗಾಗಿ ಅನಂಧನಾಗುತ್ತಾನೆ ಅಂದ್ರೆ ದೇಹವುಳ್ಳದ್ದಾದಾಗ ಹಿಂದೆ ಅಂಧನಾಗಿದ್ರೂ ಈ ಆತ್ಮನ ಕಂಡ್ಕೊಂಡ್ಮೇಲೆ ಅನಂಧನಾಗುತ್ತಾನೆ. ತಥಾ ವಿದ್ಧ ಸಂದೇಹವತ್ವೇ तथा विद्धः सन्देहवत्वे ಸಹ ದೇಹವಿಯೋಗೆ ಸೇತು ವಾಪ್ಯ ಅವಿದ್ಧೋ ಭವತಿ. सः देहवियोगे सेतुं प्राप्य अविद्धो भवति. ದೇಹ ವಿಯೋಗ ಅಂತ ಇದ್ದಾರೆ, ದೇಹ ಬಾಧಿತ ಇರಬೇಕಾಯಿತು. ಹಾಗೆಯೇ ದೇಹವುಳ್ಳವನಾಗಿದ್ದಾಗ ಹೊಡೆಯಲ್ಪಡ್ತಾನೆ. ಎಲ್ಲರೂ ಹೊಡಿತಾರೆ, ಮಕ್ಕಳು ಹೊಡಿತಾರೆ, ಆಳ್ಕಾಳುಗಳು ಹೊಡಿತಾರೆ, ಅಪ್ಪ ಅಮ್ಮನೂ ಹೊಡಿತಾರೆ, ಊರ್ನವ್ರೆಲ್ಲ ಹೊಡಿತಾರೆ. ಆಳಿಗೊಂದು ಗುದ್ದು ಅಂತ ತಪ್ಪು ಮಾಡಿದಾಗ ಕಳ್ಳ ಮಗನೇ ಕಜ್ಜೇನೋ ಅಂಥೇಳಿ ಎಲ್ಲರೂ ಹೊಡೆದು ದೇಹವುಳ್ಳವನಾಗಿ ಹೊಡೆಸ್ಕೊಂಡ್ರು ಕೂಡ ಆ ಜ್ಞಾನಿ ದೇಹ ಬಿಟ್ಟವನಾದವನಾದ್ರೆ ಈ ಸೇತುವನ್ನು ಪಡ್ಕೊಂಡು ಅವಿದ್ಧ ಹೊಡೆಯಲ್ಪಡದೇ ಇದ್ದವನಾಗ್ತಾನೆ. ಅಲ್ಲ, ದೇಹ ಬಿಡಬೇಕಾಗಿಲ್ಲ, ದೇಹವುಳ್ಳವನಾಗಿರುವಾಗಲೇನೆ ಈ ಜ್ಞಾನ ಉಳ್ಳವನಾದ್ರೆ ಹೊಡೆದೇ ಇದ್ದಂತೆ. ಇವರು ದೇಹ ವಿಯೋಗ ಅಂತ ಇದ್ದಾರೆ ಭಾಷ್ಯಕಾರರು. ಜ್ಞಾನದಿಂದ ವಿವೇಕದಿಂದ ವಿಯೋಗವಾದ್ರೆ ನನಗಿಲ್ಲ ಅಂತ ತಿಳ್ಕೊಂಡ್ರೆ ಅಂತ. ಸ್ವಾಮಿಗಳು ಹಾಗೆ ಮಾಡಿಲ್ಲ, ವಿಯೋಗನ ಸತ್ಮೇಲೆ ಅಂತ ಮಾಡಿದ್ದಾರೆ. ದೇಹವು ತೊಲಗಬೇಕಿದೆ. ದೇಹ ಯಾವಾಗ ಇರೋದೇ ಇಲ್ಲ. ಮಿಥ್ಯಾಜ್ಞಾನ ಬಿಟ್ಟು ದೇಹ ಇಲ್ಲದೇ ಇರೋದ್ಮೇಲೆ ದೇಹ ಯಾಕೆ ತೊಲಗಬೇಕು? ದೇಹ ತೊಲಗಬೇಕು ಅನ್ನೋದು ಒಂದು ಇದೆ, ಅದು ಒಂದು ಭ್ರಾಂತಿ, ಅದು ಒಂದು ಅಭಿಮಾನವೇ, ಅದು ಕ್ಲೇಶವೇ. ಹಾಗಾಗಿ ದೇಹ ವಿಯೋಗವಾದ ಮೇಲೆ ಈ ಸೇತುವನ್ನು ಪಡ್ಕೊಂಡಂಥ ಆ ಜ್ಞಾನಿ ಯಾವುದನ್ನು ಹೊಡೆಯಲ್ಪಡುವುದಿಲ್ಲ. ಪ್ರಾರಬ್ಧವಶ ದೇಹಕ್ಕೆ ಯಾವ್ಯಾವ ಹೊಡೆದ ವ್ಯವಹಾರ, ಹೊಡೆಯೋರು ಹೊಡಿತಾರೆ, ಹೊಗಳ್ತಾರೆ, ಪೂಜೆ ಮಾಡ್ತಾರೆ, ಆರಾಧನೆ ಹಾಕ್ತಾರೆ. ಇವನಿಗೆ ಏನು ಮಾಡಿದ್ರು ಏನು ವ್ಯತ್ಯಾಸ ಇಲ್ಲ. ಹೊಗಳಿದ್ರು, ಹೊಡೆದ್ರು, ಪೂಜೆ ಮಾಡಿದ್ರು, ಸತ್ಕಾರ ಮಾಡಿದ್ರು, ಯಾವುದಕ್ಕೂ ಜಗ್ಗಲ ಇವನು. ಮನುಷ್ಯನ ದೇಹಕ್ಕೆ ಏನೋ ಮಾಡ್ತಾ ಇದ್ದಾರೆ ಇವಾಗ. ಹಿಂಗೇನಾಗತ್ತಾ? ಈ ಕೆಲಸದಲ್ಲಿದ್ದಾಗಲ್ಲ. तथा उपतापी रोगाद्युपतापवान् सन् अनुपतापी भवति. तथा उपतापी रोगाद्युपतापवान् सन् अनुपतापी भवति. ಹಾಗೆ ಉಪತಾಪಿ ರೋಗಾದಿಗಳಿಂದ ಪೀಡಿಸಲ್ಪಟ್ಟವನಾಗಿದ್ದು, ಆ ಕಾಯಿಲೆ ಬಹಳ ದಿವಸದಿಂದ ಕಾಯಿಲೆ. ಸ್ವಾಮಿ ಏನ್ರಿ ಸೊಂಟ ನೋವು 6 ತಿಂಗಳು ಒದ್ದಾಡ್ತಾ ಇದೆ. ಸೊಂಟ ನೋವಲ್ಲ ಕಂಡ್ರೆ ಅಲ್ಲಿ ಏನೋ ಆಗಿದೆ, ಗೆಡ್ಡೆ ಬರೀ ಸೊಂಟ ನೋವಲ್ಲ 6 ತಿಂಗಳಲ್ಲ ಇರಲ್ಲ ಅಂತ ಇವನು ಒದ್ದಾಡ್ತಾನೆ. ಅದು ಜ್ಞಾನಿಗೆ ಸೊಂಟ ನೋವಾಗಲಿ ಹೊಟ್ಟೆ ನೋವಾಗಲಿ ಯಾವುದು ಏನು ಮಾಡೋದು, ಅವನು ಅತೀತ ಆಗ್ಬಿಟ್ಟಿದ್ದಾನೆ, ನೀರ್ಗನಾಗ್ಬಿಟ್ಟಿದ್ದಾನೆ. ಹಿಂಗೇರಿ ಜಗದ್ಗುರುಗಳು ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಅವ್ರಿಗೆ ಊಟ ಕೊಡ್ತಿರ್ಲಿಲ್ಲಂತೆ. ಏನು ಮಾಡೋಣ ಹಾಗೆ ಅಂತ ಕೇಳ್ತಾನೆ ಇರ್ಲಿಲ್ಲಂತೆ. ಊಟ ಕೊಡದೆ ಹೋದ್ರು ಪುಣ್ಯಾತ್ಮರು. ಈ ಕೊಟ್ಟರು ಸಂತೋಷ ಇಲ್ಲ, ಕೊಡದೆ ಇದ್ದು ಬೇಜಾರಿ ದುಃಖ ಇಲ್ಲ. ಆತ್ಮಾರಾಮರಾಗಿ ಬಿಟ್ಟಿದ್ರು ಅವರು. ಏನೇನು ಬೈಕೊಳ್ಳೋದು ಅನ್ಕೊಳ್ತಿದ್ರು, ಬೈಕೊಳ್ಳಿ, ಏನು ಅನ್ಕೊಳ್ಳಿ, ಯಾರು ಏನು ಅನ್ಕೊಂಡ್ರು ಯಾವುದಕ್ಕೂ ಅವರು ತಲೆ ಕೆಡಿಸ್ಕೊಳ್ತಿದ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಮಾಯಾ ಮಾತ್ರಮಿದಂ ದ್ವೈತಂ ತಿಳ್ಕೊಂಡಿದ್ದಾರೆ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಅಂತ ಕಂಡ್ಕೊಂಡಿದ್ದಾರೆ. ಅವ್ರಿಗೆ ಯಾರಿಂದ ಏನಾಗಬೇಕಾಗಿದೆ? ಯಾರು ಅಂಥ ಮಹಾತ್ಮರಿಗೆ ಏನು ಆಗೋದಿಲ್ಲ. ಮಹಾಪೂಜ್ಯರವರು. ಅದು ರೋಗಾದಿಗಳಿಂದ ಉಪತಾಪ ಪೀಡಿಸಲ್ಪಟ್ಟವನಾದರೂ 4 ಜನರಿಂದ ಒದ್ದಾಡ್ತಿದ್ದಾನೆ, ನರಳ್ತಾ ಇದ್ದಾನೆ, ಕಷ್ಟಪಡ್ತಾನೆ ಕಂಡ್ರು ಕೂಡ ಈ ಜ್ಞಾನಿ ಮಾತ್ರ ಉಪತಾಪಿ ಆಗೋದಿಲ್ಲ, ಪೀಡಿತರಾಗೋದಿಲ್ಲ. ಕಿಂಚ ನಾಳೆ ಹೇಳ 10 ಗಂಟೆ ಆಯ್ತಲ್ಲ. आप्यायन्तु मम अंगानि वाक्प्राणश्चक्षुश्रोत्रमथो बलमिन्द्रियाणि च सर्वाणि. ಜ್ಞಾನ ಆಗಲ್ಲ ಅಂತೀರಾ? अहं ब्रह्म निराकुर्याम् मम ब्रह्म निराकुरु. ಆತ್ಮಜ್ಞಾನ ಆಗಲ್ವಾ? ಬ್ರಹ್ಮಜ್ಞಾನ निराकरणं मेस्तु तदात्मनिरतेयो उपनिषत्सु धर्माः ते मयि सन्तो ओम शान्तिः शान्तिः शान्तिः.